ಹಲೋ ಫ್ರೆಂಡ್ಸ್, ನಮಸ್ತೆ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ತಿಳ್ಕೋಬಹುದು. ಹಾಗೆ ನಮ್ದು ಐ ಹಾರ್ಟ್ ಆಪ್, ಕಮ್ಯುನಿಟಿ ಪ್ಲಸ್ ಆಪ್, ಈ ಒಂದು ಆಪ್ ಅಲ್ಲಿ ನೀವು ಸರ್ಚ್ ಮಾಡೋದ್ರಿಂದ ಕೂಡ ನಾವು ಕನೆಕ್ಟ್ FM 100.9 ಇದರಲ್ಲೂ ಕೂಡ ನಮ್ಮದು ಲೈವ್ ಸ್ಟ್ರೀಮಿಂಗ್ ಇರುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಮ್ದು ಲೈವ್ ಸ್ಟ್ರೀಮಿಂಗ್ ಇರುತ್ತೆ. ಸೊ ನೀವು ಪ್ರಪಂಚದ ಯಾವ ಭಾಗದಲ್ಲಿ ಇದ್ರು, ಯಾವ ಮೂಲೆಯಲ್ಲಿ ಇದ್ರು ಕೂಡ ನಮ್ಮ ಈ ಒಂದು ಲೈವ್ ಸ್ಟ್ರೀಮಿಂಗ್ ನ ನೀವು ಕೇಳ್ಬೋದು. ಹಾಗೆ ನಮ್ದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೆ. ಸೊ ನಾನು ಪ್ರತಿಯೊಂದು ಇಂಟರ್ವ್ಯೂನ ಕೂಡ ನಾನು ಹತ್ರ ಅಪ್ಲೋಡ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಮೊದಲನೇದಾಗಿ ಎಲ್ಲರಿಗೂ ಆಸ್ಟ್ರೇಲಿಯಾ ಡೇ ಮತ್ತೆ ಒಂದು ರಿಪಬ್ಲಿಕ್ ಡೇ ಇವತ್ತು. ಸೊ ವೆರಿ ಹ್ಯಾಪಿ ರಿಪಬ್ಲಿಕ್ ಡೇ ಅಂಡ್ ಆಸ್ಟ್ರೇಲಿಯಾ ಡೇ ಟುಡೇ. ಸೊ ವಿ ಹ್ಯಾವ್ ಎ ವೆರಿ ಲವ್ಲಿ ಗೆಸ್ಟ್ ಟುಡೇ. ಸಮೃದ್ಧಿ, ಶಿ ಈಸ್ ಅ ಕಾಸ್ಮಿಕ್ ಸೋಲ್ ವಿಸ್ಪರ್ ಫೌಂಡರ್ ಕೂಡ. ಸೊ ಇವರನ್ನ ಜಾಯ್ಫುಲ್ ಹೀಲರ್ ಅಂತ ಕೂಡ ಫೋರ್ಬ್ಸ್ ಮತ್ತೆ ಹಲವಾರು ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ ಅಲ್ಲಿ ಕೂಡ ಕರೀತಾರೆ. ಇವರು ಅಕಾಶಿಕ್ ರೆಕಾರ್ಡ್ಸ್ ರೀಡರ್, ಎನರ್ಜಿ ಹೀಲರ್, ಲೈಟ್ ಲ್ಯಾಂಗ್ವೇಜ್ ಪ್ರಾಕ್ಟಿಷನರ್ ಮತ್ತು ಶಮನಿಕ್ ಟೀಚರ್ ಕೂಡ. ಇವರು ಮೆಡಿಟೇಷನ್ ಸರ್ಕಲ್ಸ್, ವರ್ಕ್ ಶಾಪ್ಸ್ ಮತ್ತು ಇಂಟರ್ನ್ಯಾಷನಲ್ ಸ್ಪಿರಿಚುವಲ್ ರಿಟ್ರೀಟ್ ನ ಕೂಡ ಕಂಡಕ್ಟ್ ಮಾಡ್ತಾರೆ. ಸೊ ಬನ್ನಿ ಮೊದಲನೇದಾಗಿ ಇವ್ರನ್ನ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸೊ ವೆರಿ ವಾರ್ಮ್ ವೆಲ್ಕಮ್ ಟು ಯು ಸಮೃದ್ಧಿ. ಥ್ಯಾಂಕ್ ಯು ಸೋ ಮಚ್. ನಿಮ್ ಕನ್ನಡ ತುಂಬಾ ಚೆನ್ನಾಗಿದೆ. ನಾನು ಸ್ವಲ್ಪ ಟ್ರೈ ಮಾಡ್ತೀನಿ ಚೆನ್ನಾಗಿ ಮಾತಾಡೋದು. ಅಂದ್ರೆ ಪ್ಲೀಸ್ ನನ್ಗೆ ಕ್ಷಮಿಸಿ. ಪ್ಲೀಸ್ ಫರ್ಗಿವ್ ಮೀ ಮಿಸ್ಟೇಕ್ ಮಾಡಿದ್ವಿ. ಯಾ, ಸೊ ಲೈಕ್ ಸಮೃದ್ಧಿ ಅವರು ಆಕ್ಚುಲಿ ಅವ್ರ ಬಗ್ಗೆನೇ ತಿಳ್ಕೊಳ್ಳೋಣ, ಅವರ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ಅಲ್ಲ. ಸೊ ಅವ್ರಿಗೆ ಕನ್ನಡ ಆಕ್ಚುಲಿ ತುಂಬಾ ಸ್ಪಷ್ಟವಾಗಿ ಬರೋದಿಲ್ಲ. ಸೊ ಏನಾದ್ರೂ ಅವ್ರಿಗೆ ಫ್ಲೂಯೆನ್ಸಿ ಏನಾದ್ರು ಒಂದು ಮಿಸ್ಟೇಕ್ ಆದ್ರೆ, ಏನಾದ್ರು ತಪ್ಪಾದ್ರೆ ದಯವಿಟ್ಟು ಅಪಾಲಜೀಸ್ ನ ಅವ್ರು ಕೇಳ್ತಾ ಇದ್ದಾರೆ ಆಕ್ಚುಲಿ. ಸೊ ಅದೇನೂ ಆಗಲ್ಲ ಸಮೃದ್ಧಿ ಅವರೇ. So we are actually it's a pleasure to have you in our show. That is the main thing, the work that you have been doing. So I'm so amazed. Hopefully audience can also hear from you. So ಹೇಗೆ ಅನ್ಸ್ತಾ ಇದೆ ನಿಮ್ಗೆ ಇವತ್ತು ನಮ್ಮ ಶೋಗೆ ಬಂದಿರೋದು? ಆಕ್ಚುಲಿ ನೀವು ಲಾಸ್ಟ್ ವೀಕ್ ನಾವು ರೇಡಿಯೋ 9ನಲ್ಲಿ ನಿಮ್ದು ಇಂಟರ್ವ್ಯೂ ಮಾಡಿದ್ದು. ಸೊ ಇವತ್ತು ಕನ್ನಡದಲ್ಲಿ ಆಕ್ಚುಲಿ ನಮ್ಮ ಒಂದು ಅಪ್ಪು ರೇಡಿಯೋದಲ್ಲಿ ಹೇಗೆ ಅನ್ಸ್ತಾ ಇದೆ ಸಮೃದ್ಧಿ? ತುಂಬಾ ಎಕ್ಸೈಟೆಡ್ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ನನ್ನ ಮೈ ಕನೆಕ್ಷನ್ ವಿತ್ ಹೋಮ್ ಇಸ್ ಬ್ಯಾಂಗ್ಳೂರ್. ಯಾಕಂದ್ರೆ ನಾನು ಬೆಂಗಳೂರು ಹುಡುಗಿ. ಅದಕ್ಕೆ ದಿಸ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. And it's such a pleasure to be here again. Thank you so much for having me. It's my pleasure too. And also ಸಮೃದ್ಧಿ ಅವ್ರನ್ನ ನಾನು ಈಗ ಒಂದು ಶಾರ್ಟ್ ಇಂಟ್ರೊಡಕ್ಷನ್ ಕೊಟ್ಟೆ, ಇವ್ರು ಯಾರು ಅಂತ. ಬನ್ನಿ ಇವರ ಮೂಲಕನೇ ಇವರ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋಣ. ಸಮೃದ್ಧಿ ಅವರೇ, ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ಕೂಡ ಹೇಳಿ. Of course. So I am Samriddhi Purohit. I run a business called Cosmic Soul Whisperer. ಸಿಡ್ನಿ ಬೇಸ್ಡ್ ಇದ್ದೀನಿ. ಅಂದ್ರೆ ನಾನು ಬೆಂಗಳೂರು ಹುಡುಗಿ. ಟೀ ನಂದು ಫೇವ್ರೆಟ್. ಕಾಫಿನೂ ಕುಡಿತೀನಿ, ಅಂದ್ರೆ ಟೀ ನಂದು ಫೇವ್ರೆಟ್. ನಾನು ಕಾಫಿ ಮಾಡ್ಕೊಟ್ಟೆ ಇವತ್ತು. ನನಗೆ ಕಾಫಿ ಬೇಕಾಗಿತ್ತು. ಮತ್ತೆ ಐ ಕನ್ಸಿಡರ್ ಮೈಸೆಲ್ಫ್ ಟು ಬಿ ಅ ಲಿಟಲ್ ಚೈಲ್ಡ್, just playing in energies, playing in the cosmos. ಅದಕ್ಕೆ ಅದರಿಂದ ನನಗೆ ಒಂದು ಗಿಫ್ಟ್ ಸಿಕ್ಕಿದೆ. That's a nice quality to have, being a child. Thank you. Have a child in you. Yes. Sometimes ನನ್ನ ಹೆಡ್ ಅಲ್ಲಿ ಜಾಸ್ತಿ ಹೋಗ್ಬಿಡ್ತೀನಿ. I then come back and become a child again. ಮತ್ತೆ ನನ್ನ ನೆಫ್ಯೂ ಅಂಡ್ ನೀಸ್ ಜೊತೆ ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಸೇಮ್ ಏಜ್ ತರ ಫೀಲ್ ಆಗುತ್ತೆ. ಜಸ್ಟ್ ವೆರಿ ಬ್ಯೂಟಿಫುಲ್ ಅಂಡ್ ದಟ್ ಚೈಲ್ಡ್ ಲೈಕ್ ಎನರ್ಜಿ ನನಗೆ ತುಂಬಾ ಇಷ್ಟ. ನನ್ನ ಕೆಲಸದಲ್ಲಿನೂ ನಾನು ಅದೇ ಬ್ರಿಂಗ್ ಫೋರ್ತ್ ಮಾಡ್ತೀನಿ. ಅಂಡ್ ನನ್ನ ಬ್ಯಾಕ್ಗ್ರೌಂಡ್, ನಾನು ಇಂಡಿಯಾದಿಂದ ಇದ್ದೀನಿ. 5.5 years ಮುಂಚೆ ನಾನು ಆಸ್ಟ್ರೇಲಿಯಾ ಬಂದಿದ್ದೆ. ಐ ವಾಸ್ ಲಿವಿಂಗ್ ಇನ್ ಬ್ಯಾಂಗ್ಳೂರ್. ಸ್ಕೂಲ್, ಕಾಲೇಜ್ ಎಲ್ಲ ಅಲ್ಲೇ ಮಾಡಿದೆ, ಜಾಬ್ನು ಅಲ್ಲೇ ಮಾಡಿದೆ. ಮತ್ತೆ ಸ್ವಲ್ಪ ಟ್ರಾವೆಲ್ ಮಾಡಿದ್ದೀನಿ, ಬೇರೆ ಕಡೆ ಎಲ್ಲ ಜಾಬ್ಸ್ ಮಾಡಿದ್ದೀನಿ, ಇಂಡಿಯಾ ಅಲ್ಲಿ, ಔಟ್ಸೈಡ್ ಇಂಡಿಯಾ ಅಲ್ಲಿನೂ. ಮತ್ತೆ ನಾನು ಲರ್ನಿಂಗ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ನಂದು ಕರಿಯರ್ ಇತ್ತು 16 years ತನಕ. ಡಿಫ್ರೆಂಟ್ ಕಂಟ್ರೀಸ್ ನಾನು ವರ್ಕ್ಶಾಪ್ಸ್ ಮಾಡೋದು, ಲೀಡರ್ಶಿಪ್ ಡೆವಲಪ್ಮೆಂಟ್, ಕೋಚಿಂಗ್ ಎಲ್ಲ ಮಾಡ್ತಾ ಇದ್ದೆ. ಮತ್ತೆ ನಾನು ಇವಾಗ ಲಾಸ್ಟ್ ಇಯರ್ ಆಕ್ಚುಲಿ 2022 ಅಲ್ಲಿ ನನ್ನ ಬಿಸ್ನೆಸ್ ರಿಜಿಸ್ಟರ್ ಮಾಡಿದೆ, ಕಾಸ್ಮಿಕ್ ಸೋಲ್ ವಿಸ್ಪರರ್ ಅಂತ. ಅಂದ್ರೆ ನಾನು ಫುಲ್ ಟೈಮ್ ಲಾಸ್ಟ್ ಇಯರ್ ಮಾರ್ಚ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ.
that's a little bit of an introduction. ವೆರಿ ನೈಸ್ ಟು ನೋ. ಸೊ ಸಮೃದ್ಧಿ ಅವರು ಒಂದು 16 ವರ್ಷ ನೀವು ಒಂದು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಸೊ C-suite ಅವ್ರಿಗೆಲ್ಲ ನೀವು ಒಂದು ವರ್ಕ್ಶಾಪ್ಸು ಅದು ಇದು ಎಲ್ಲ ಮಾಡ್ತಾ ಇದ್ರಿ. ಸೊ ನೀವು ಆಮೇಲೆ ಕ್ಯಾರಿಯರ್ ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ರಿ. ಸೊ ಅದರಿಂದ ನೀವು ಒಂದು ಆಕಾಶಿಕ್ ರೀಡರ್ ಅಂತ ನೀವು ಅದನ್ನ ಒಂದು ಸ್ಪಿರಿಚುಯಾಲಿಟಿಗೆ ನೀವು ಎಲ್ಲ ಟ್ರಾನ್ಸ್ಫರ್ ಆಯ್ತು. ಸೊ ಅದು ಹೇಗೆ ನಿಮ್ಗೆ ಯಾಕೆ ಇದ್ರ ಮೇಲೆ ಇಂಟ್ರೆಸ್ಟ್ ಹೇಗೆ ಬಂತು ಅದ್ರ ಬಗ್ಗೆನೂ ಎಲ್ಲ ಹೇಳಿ. Of course. ನಾವು ಮುಂಚೆ ಮಾತಾಡ್ತಾ ಇದ್ವಿ, some people don't believe in past lives and other lives. I was one of them. So ಯಾರಾದ್ರೂ ಹೇಳಿದ್ರೆ ನನ್ನ ಪಾಸ್ಟ್ ಲೈಫ್ ನನಗೆ ಮೆಮರಿ ಬರ್ತಾ ಇದೆ ಅಂತ ನಾನು ಅವ್ರ ಮೇಲೆ ನಗೀತಾ ಇದ್ದೆ. ಇವಾಗ ನಾನು ಅದೇ ಕೆಲಸ ಮಾಡ್ತೀನಿ. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು 2010-2011 ಇಂದ. ಏನೋ ನನ್ನ ಲೈಫಲ್ಲಿ ಎಲ್ಲ ಏನು ಸೀರಿಯಸ್ ಥೀಮ್ಸ್ ಬರ್ತಾ ಇತ್ತು. ಅದರಿಂದ ನನಗೆ ಗೋಯಿಂಗ್ ಇಂಟರ್ನಲಿ ಮತ್ತೆ ಸ್ವಲ್ಪ ರಿಫ್ಲೆಕ್ಷನ್ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಆಯಿತು. ನನ್ನ ಕರಿಯರ್ ಎಲ್ಲ ಮಾಡ್ತಾ ಇದ್ದೆ. ಅದರಿಂದ ಬ್ಲೆಸ್ಸಿಂಗ್ಸ್ನು ತುಂಬ ಇತ್ತು. ಯಾಕಂದರೆ ನನ್ನ ಕರಿಯರಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. US, ಸಿಂಗಪೂರ್, ಚೈನಾ, ಡಿಫ್ರೆಂಟ್ ಪ್ಲೇಸಲ್ಲಿ ನನಗೆ ಏನೋ ಆಪರ್ಚುನಿಟಿ ಸಿಗ್ತಾ ಇತ್ತು. ಹೋಗಿ ವರ್ಕ್ಶಾಪ್ ಮಾಡಿ, ಹೋಗಿ ಕೋಚಿಂಗ್ ಮಾಡಿ ಬನ್ನಿ ಅದೆಲ್ಲ. ಅಂದರೆ ಇಂಟರ್ನಲಿ ನನಗೆ ಏನೇನು ಡೀಪನಿಂಗ್ ಡೆವಲಪ್ಮಿಂಗ್ ಒಂದು ಡೀಪನಿಂಗ್ ಆಗ್ತಾ ಇತ್ತು ಸ್ಪಿರಿಚುವಲಿ. ನನ್ನ ಆಕಾಶಿಕ್ ಫೀಲ್ಡ್ ಓಪನ್ ಆಗ್ತಾ ಇತ್ತು. ನನ್ನ ಅದರ್ ಲೈಫ್ ಮೆಮೊರಿ started to come in, and I started to feel really like questioning whether what I was seeing was my imagination or adu nijavaglu ittu anta. So that time I started to find proof. ಅಂದ್ರೆ ನಿಮಗೆ ಕನ್ಸಲ್ಲಿ ಬರ್ತಾ ಇತ್ತು, ಯಾವಾಗ್ಲೂ ಅದೇ ಬರ್ತಾ ಇತ್ತು, ಬರೋ ಕನಸೆ ಯಾವಾಗ್ಲೂ ಬರ್ತಾ ಇತ್ತು. Exactly. That's how like ನಿಮ್ ಲೈಫಲ್ಲಿ ಒಂದು ಏನೋ ಒಂದು ಇನ್ಸಿಡೆಂಟ್ ಆಯ್ತು, ಆ ಇನ್ಸಿಡೆಂಟ್ ಇಂದ ನಿಮ್ಗೆ ಇದೆಲ್ಲ ಒಂದು ಎಲ್ಲ ಬರಕ್ಕೆ ಸ್ಟಾರ್ಟ್ ಆಯ್ತಾಯ್ತು. That is correct. Absolutely. ನನಗೆ ಮುಂಚೆ ಆ ಇನ್ಸಿಡೆಂಟ್ ಇಂದ ಮುಂಚೆನೂ ಎಲ್ಲ ಆಗ್ತಾ ಇತ್ತು. ಏನಾದ್ರೂ ನಾನು ಸ್ಯಾಡ್ ಆಗಿದ್ರೆ I remember the first time it happened. Bangalore Christ College ನನ್ನ ಕಾಲೇಜು. ಅಲ್ಲಿಂದ ನಾನು ಏನು ಸ್ವಲ್ಪ ವಾಕಿಂಗ್ ಮಾಡ್ತಾ ಇದ್ದೆ, ಸ್ವಲ್ಪ ಅಳ್ತಾ ಇದ್ದೆ. ಏನೋ ನನ್ನ ಲೈಫಲ್ಲಿ ಆಗ್ತಾ ಇತ್ತು, ನನಗೆ ಖುಷಿ ಇರಲಿಲ್ಲ. ಮತ್ತೆ ಒಂದು ಮ್ಯಾನ್ ಕೇಮ್ ಟು ಮೀ ಆ್ಯಂಡ್ ಏನೋ ಲ್ಯಾಂಗ್ವೇಜ್ ಎಲ್ಲ ಅವ್ರು ಮಾತಾಡಿದ್ರು. ನನಗೆ ಏನೂ ಅರ್ಥ ಆಗಲಿಲ್ಲ. ಅಂದರೆ ಅವರು ಅಳ್ಬಿಟ್ಟು ಹೋಗ್ಬಿಟ್ರು. ನನ್ನ ಫ್ರೆಂಡ್ ನನ್ನ ಜೊತೆ ನಿಂತಿದ್ಲು. ಅವಳು ಹೇಳಿದ್ಲು, ಅವ್ರು ಮಲಯಾಳಮಲ್ಲಿ ಏನೋ ಹೇಳ್ತಾ ಇದ್ದಾರೆ, ನಿನ್ಗೆ ಹೆಂಗೆ ಅರ್ಥ ಆಯಿತು? ನಾನು ಹೇಳಿದೆ, ನನಗೆಲ್ಲ ಅರ್ಥ ಆಯಿತು, ಇದ್ದಿದ್ದು ಅವ್ರು ಹೇಳಿದ್ದಾರೆ ನೀನು ಅಳಿದ್ರೆ ನನ್ನ ಆತ್ಮದಲ್ಲಿನೂ ನೋವು ಬರುತ್ತೆ, ನೀನು ಅಳಬೇಡ, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ. ಆ ಥರ ಅವ್ರು ಮಾತಾಡಿದ್ರೆ ಅವಳು ಹೇಳಿದ್ಲು, ನಿಮ್ಗೆ ಹೆಂಗೆ ಅರ್ಥ ಆಯಿತು ಅಂತ. ಮಲಯಾಳಂ ನಿಮ್ಗೆ ಬರಲ್ಲ, ಬಟ್ ಸ್ಟಿಲ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು. ಎಕ್ಸಾಕ್ಟ್ಲಿ. ಆ್ಯಂಡ್ ನಾವು ಇದು ಎಕ್ಸ್ಚೇಂಜ್ ಮಾಡಿದ ತಕ್ಷಣ ವೆನ್ ವಿ ಟರ್ನ್ ಅರೌಂಡ್ ಅವ್ರು ಡಿಸಪಿಯರ್ ಆದರು. ನನ್ನ ಫ್ರೆಂಡ್ನು ನೋಡಿದ್ದಾಳೆ. ಸೊ ಅದು ತುಂಬ ಶಾಕಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಯಾಕಂದರೆ ಒನ್ ಆಫ್ ಮೈ ಸೋಲ್ ಗೈಡ್ಸ್ ಹ್ಯಾಡ್ ಆ್ಯಕ್ಚುಲಿ ಫಿಸಿಕಲಿ ಕಮ್ ಇನ್ ಟು ಗಿವ್ ಮಿ ಅಶ್ಯೂರೆನ್ಸ್. ಆ ಥರದ್ದು ಸ್ವಲ್ಪ ಇನ್ಸಿಡೆಂಟ್ಸ್ ಆಗ್ತಾ ಇತ್ತು. ಒಂದ್ಸತಿ ಫಿಸಿಕಲಿ ನನಗೆ ಒನ್ ಆಫ್ ಮೈ ಗೈಡ್ಸ್ ಆ್ಯಕ್ಚುಲಿ ಶಿರ್ಡಿ ಸಾಯಿಬಾಬಾ ಬಂದರು. ನನಗೆ ಸಿಲ್ವರ್ ಕಾಯಿನ್ನು ಕೊಟ್ಟು ಹೋದರು. ನನ್ನ ಹತ್ರ ಅದು ಸಿಲ್ವರ್ ಕಾಯಿನ್ ಕೈಯಲ್ಲಿತ್ತು. ನನ್ನ ಬೆಸ್ಟ್ ಫ್ರೆಂಡ್ ಆವಾಗ ಕಾರಲ್ಲಿ ಕೂತಿದ್ಲು ನನ್ನ ಜೊತೆ. ಅವಳು ಹೇಳಿದ್ಲು, ನಾನು ಕೇಳ್ದೆ, ನೀನು ನೋಡ್ತಾ ಇದೀಯಾ, ನಾನು ಏನು ನೋಡ್ತಾ ಇದ್ದೀನಿ ಇಲ್ಲಿ ಅಂತ. ಅವಳು ಹೇಳಿದ್ಲು, ನಾನು ನೋಡ್ತಾ ಇದ್ದೀನಿ. ನಾನು ಬ್ಲಿಂಕ್ ಮಾಡೋಕ್ಕೇನೂ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದರೆ ನನಗೆ ಅನಿಸಿತ್ತು ನಾನು ಬ್ಲಿಂಕ್ ಮಾಡಿದ್ರೆ ಇದು ಫುಲ್ ಕನಸು ಥರ ಹೋಗ್ಬಿಡುತ್ತೆ ಅಂತ. ಸೊ ನಾನು ಅಲ್ಲೇ ನೋಡ್ತಾ ಇದ್ದೆ. ಸಾಯಿಬಾಬಾ ಬಂದರು. ಅವ್ರು ಏನು ನನಗೆ ಬ್ಲೆಸ್ಸಿಂಗ್ಸ್ ಕೊಟ್ಟರು. ನನ್ನ ಫ್ರೆಂಡ್ಗೇನು ಎಲ್ಲ ಇಷ್ಟು ಚೆನ್ನಾಗಿ ಏನು ಹೇಳಿದ್ರು. ಮತ್ತು ಅವ್ರು ಹೇಳಿದ್ರು, ನನ್ನ ಹತ್ರ ಏನೋ ಕಾಸಿದ್ರೆ ನನಗೆಲ್ಲ ಕೊಟ್ಬಿಡು, ಸ್ವಲ್ಪ ಜನ ಇದ್ದಾರೆ, ಅವ್ರಿಗೆ ಊಟ ಎಲ್ಲ ತಿನ್ನೋಕ್ಕೆ ಇವತ್ತು ನಾನೇನೋ ಅವ್ರಿಗೆ ಊಟ ಮಾಡ್ತೀನಿ. ನಾನು ಎಲ್ಲ ಪಾಕೆಟ್ಸಲ್ಲಿ ಎಲ್ಲ ನೋಡ್ತಾ ಇದ್ದೀನಿ, ಅವ್ರಿಗೇನೆ ನೋಡ್ತಾ ಇದ್ದೀನಿ. ಮತ್ತು ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಅವ್ರಿಗೆ ಏನೋ ಕೊಟ್ಟ ತಕ್ಷಣ ಅವ್ರು ನನಗೆ ಅದು ಸಿಲ್ವರ್ ಕಾಯಿನ್ ಕೊಟ್ಟರು. ಅವ್ರು ಆ್ಯಂಡ್ ಹೇಳಿದ್ರು, ಆಯಿತು ನಾನು ಹೋಗ್ತೀನಿ. ನನ್ನ ಫ್ರೆಂಡ್ ಹತ್ರ ನಾನು ಟರ್ನ್ ಮಾಡಿದೆ, ಅವ್ರು ಸೇಮ್ ಥರ ಡಿಸಪಿಯರ್ ಆದರು. ಸೊ ದಟ್ ಟೈಮ್ ಐ ಸ್ಟಾರ್ಟೆಡ್ ಟು ರಿಯಲೈಸ್ ದಟ್ ಇದೆಲ್ಲ ಏನು ಆಗ್ತಾ ಇದೆ, ಇದು ತುಂಬ ಸೀರಿಯಸ್ ಇದೆ ಏನೋ ಅಂತ. ನಿಮ್ಗೇನೋ ಒಂದು ಸೆಕೆಂಡ್ ನೀವು ತುಂಬಾ ವರ್ಷಿಪ್ ಮಾಡ್ತಿದ್ರಿ ಅನ್ಸುತ್ತೆ ಸಾಯಿಬಾಬಾನ ಅಲ್ಲ? ಎಷ್ಟು ಮಾಡ್ತಾ ಇರಲಿಲ್ಲ ಅವಾಗ ಫಸ್ಟ್ ಮಾಡ್ತಾ ಇರಲಿಲ್ಲ. ಅವರೇ ಬಂದರು
ಮನ್ಸಲ್ಲಿ ಆತರ ಈ ತರ ಫಿಸಿಕಲಿನೂ ಬಂದ್ರು Physically, okay. ಹೇಳ್ದೆ ಆಯ್ತು ನನ್ ಗೈಡ್ ಇದಾರೆ ನಮ್ ಎಲ್ಲಾರ್ಗೆ ಪರ್ಸನಲ್ ಗೈಡ್ಸ್ ಇರ್ತಾರೆ. ದೇ ಆರ್ ಆಲ್ವೇಸ್ ಅಸಿಸ್ಟಿಂಗ್ ಅಸ್. ಯಾವಾಗ ನಾವು ನಮ್ಮ ಮನಸ್ಸಿಂದ ಪ್ರೇ ಮಾಡ್ತೀವಿ ಅವ್ರು ಬರ್ತಾರೆ, ನಿಜವಾಗ್ಲೂ ಬರ್ತಾರೆ. ನನಗೆ ಪ್ರೂಫ್ ಬೇಕಾಗಿತ್ತು, ಯಾಕಂದ್ರೆ ನಾನು ಬಿಲೀವ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ನನಗೆ ಅವ್ರು ಪ್ರೂಫ್ನು ಕೊಟ್ಟರು. ಸೊ ಅದೇ ನಾನು ರೆಕಮೆಂಡ್ ಮಾಡ್ತೀನಿ. ಯಾವಾಗ ನಾವೆಲ್ಲ ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ತೀವಿ, ಏನಾದರೂ ಪ್ರೇ ಮಾಡಿದ್ರೆ, ನಾವು ನೋವಿಲ್ಲಿದ್ರೆ, ಪರೇಶಾನಿಯಲ್ಲಿ ಇದ್ರೆ, ಹಿಂದಿ ವರ್ಡ್ ಆಯಿತು, ಏನೋ ಪೇನಲ್ಲಿದ್ರೇನು ನಾವು ಪ್ರೇ ಮಾಡಿದ್ರೆ, ಇಫ್ ಯು ವಾಂಟ್ ಪ್ರೂಫ್ ಯು ಆಸ್ಕ್ ಫಾರ್ ಪ್ರೂಫ್, ಯೋರ್ ಗೈಡ್ಸ್ ವಿಲ್ ಗಿವ್ ಯು ಪ್ರೂಫ್. ಸೊ ನನಗೆ ಎಷ್ಟು ಪ್ರೂಫ್ ಸಿಕ್ಕಿತ್ತು ಆನ್ ಅ ಕ್ಯೂಮುಲೇಟಿವ್ ಬೇಸಿಸ್. ಅದರಿಂದ ನನಗೆ ಕನ್ವಿನ್ಸ್ ಆಗ್ತಾ ಅದು ಫೇತ್ ತುಂಬ ಸ್ಟ್ರಾಂಗ್ ಆಗೋಯಿತು. Because of that strengthening of faith, my inner world started to develop really strongly. That incident was very big for me. Sai Baba physically coming and giving me. ನಿಮ್ಮ ಲೈಫಲ್ಲಿ ಒಂದೊಂದಾಗಿ ಇನ್ಸಿಡೆಂಟ್ ಆಗ್ತಾನೆ ಇತ್ತು ಯಾವುದೋ ರೀತಿಯಲ್ಲಿ, ಬಟ್ ಈ ಇನ್ಸಿಡೆಂಟ್ ನಿಮಗೆ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತು. Yes, absolutely. ಇದರ ಆದ್ಮೇಲೆ my life could never be the same. Okay. ಅದರ ಆದ್ಮೇಲೆ ಬೇರೆ ಎಲ್ಲ ಇನ್ಸಿಡೆಂಟ್ಸ್ ಏನೇನೋ ಆಗ್ತಾ ಇತ್ತು, ಅದರಿಂದ ನನಗೆ ಕನ್ಸ್ ತರ ನೋಡ್ತಾ ಇದ್ದೆ. ಅಂದ್ರೆ ಇಟ್ ವಾಸ್ ನಾಟ್ ಲೈಕ್ ಅ ಡ್ರೀಮ್. ಐ ಕುಡ್ ನಾಟ್ ಚೇಂಜ್ ಇಟ್. ಅದು ಆ ಥರನೇ ಇದಿರ್ತಾ ಇತ್ತು ನನಗೆ. ನಿಜವಾಗ್ಲೂ ಮುಂಚೆ ಅಂತೂ ಎಲ್ಲ ಭಯ ಬರ್ತು. ಹೌದು, ಈ ತರ ಬಿಕಾಸ್ ಇದೊಂಥರ ಬಿಯಾಂಡ್ ಸೈನ್ಸ್ ತರ ಅಲ್ವಾ, ಒಂಥರ ಸೂಪರ್ ನ್ಯಾಚುರಲ್ ಪವರ್ ತರ ಅಲ್ವಾ. ಲೈಕ್ ಅಂದ್ರೆ ಈಗೆಲ್ಲ ಫುಲ್ ಎಲ್ಲಾನು ಕ್ಲಿನಿಕಲಿ ಪ್ರೂವ್ ಇರೋದ್ರಿಂದ ಕೆಲವೊಂದನ್ನು ಬಿಲೀವ್ ಮಾಡೋದಕ್ಕೆ ಜನಗಳಿಗೆ ಸ್ಟಿಲ್ ಪೀಪಲ್ ಬಿಲೀವ್ ದೇರ್ ಈಸ್ ಅ ಪವರ್, ಅದರ್ವೈಸ್ ಗಾಡ್ ಅದೆಲ್ಲ ಇದೆ ಅಂದ್ಮೇಲೆ ಇದನ್ನು ಇದ್ದೇ ಇರುತ್ತೆ ಆಕ್ಚುಲಿ. ಸೊ ಒಂಥರ ನಂಬೋದಕ್ಕೆ ನಿಮ್ಗೆ ಈ ಒಂದು ಪ್ರಾಕ್ಟಿಕಲ್ ಇದರಲ್ಲಿ ಒಂಥರ ಕಷ್ಟನೂ ಅಲ್ವಾ. ಬಟ್ ಬಿಕಾಸ್ ಆಫ್ ದ ಸೀರೀಸ್ ಆಫ್ ಇನ್ಸಿಡೆಂಟ್ ನಿಮ್ಗೆ ಅದು ಈ ಒಂದು ಇನ್ಸಿಡೆಂಟ್ ನಿಮ್ಗೆ ಚೇಂಜ್ ಆಯ್ತು. ಅಬ್ಸಲ್ಯೂಟ್ಲಿ ಅದು ಚೇಂಜ್ ಆಗ್ತಾ ಇತ್ತು. ಇನ್ನೂ ಸ್ವಲ್ಪ ಇನ್ಸಿಡೆಂಟ್ಸ್ ಆ ಥರ ಆಗ್ತಾ ಇತ್ತು. ಒಂದು ಫುಲ್ ಪಾಸ್ಟ್ ಲೈಫ್ ನನಗೆ ಫುಲ್ ಮೆಮೊರಿ ಬಂತು. ಅದರಿಂದ ನನಗೆ ತುಂಬ ವೆರಿಫೈಬಲ್ ಪ್ರೂಫ್ ಸಿಕ್ತು. ಅದರಲ್ಲಿ ಏನು ಟೆಂಪ್ರೇಚರ್ ಇತ್ತು ಆ ಟೈಮ್, ಆ ಸೀನಲ್ಲಿ, ಎಲ್ಲಿ ವರ್ಲ್ಡ್ ಮ್ಯಾಪಲ್ಲಿ ಎಲ್ಲಿದ್ದೆ, ನಾನು ಏನು ಯಾವ ಥರ ಕಾಣಿಸ್ತಾ ಇದ್ದೆ, ನನ್ನ ಕಣ್ಣು ಸೇಮ್ ಇತ್ತು. ಅಂದರೆ ನನ್ನ ಹೈಟ್ ಡಿಫ್ರೆಂಟು, ನನ್ನ ಕಂಪ್ಲೆಕ್ಷನ್ ಡಿಫ್ರೆಂಟು, ಕೂದಲು ಎಲ್ಲ ಲಾಂಗ್ ಇತ್ತು. ಎಲ್ಲ ನನಗೆ ತುಂಬ ಕ್ಲಿಯರ್ ಡಿಸ್ಕ್ರಿಪ್ಷನ್ ಸಿಕ್ತು. ಅವರೆಲ್ಲ ನನ್ನ ಹತ್ರ ಅವರೆಲ್ಲ ಯಾರೋ ಇದ್ರು. ಅವ್ರದ್ದು ಒಂದು ಕೋನಿಕಲ್ ಕೈಂಡ್ ಆಫ್ ಹೆಡ್, ವೈಟ್ ಕಲರ್ ಹೆಡ್ ಗೇರ್ ಹಾಕ್ತಾ ಇದ್ರು. ಒಂದು ಡ್ಯಾಗರ್ ಥರ ಇಡ್ತಾ ಇದ್ರು. ಅದು ಜೆ ಶೇಪ್ ಥರ ಆಯಿತು. ನನಗೆಲ್ಲ ವೆರಿ ಕ್ಲಿಯರ್ಲಿ ಐ ಕುಡ್ ರಿಮೆಂಬರ್. ಅದರಿಂದ ನಾನು ಆ ಫಸ್ಟ್ ಲೈಫ್ ಟೈಮ್ ಅಂದು ಈಜಿಪ್ಟಲ್ಲಿತ್ತು. ಸೊ ನಿಮ್ಮ ಒಂದು ಪಾಸ್ಟ್ ಲೈಫ್ ನಿಮ್ದು ಈಜಿಪ್ಷಿಯನ್. ಎಲ್ಲ ನಾವೆಲ್ಲ ಇಷ್ಟೊಂದು ಲೈಫ್ ಟೈಮ್ಸ್ ಇರುತ್ತೆ ನಮ್ದು. ಅದರ ನಾವು ಒಂದು ಲೈಫ್ ಟೈಮ್ ಈಜಿಪ್ಟ್ ಅಲ್ಲಿ ಇತ್ತು. ಅಂದ್ರೆ ನಂಗೆ ತುಂಬಾ ಲೈಫ್ ಟೈಮ್ಸ್ ನಿಮ್ಮ ಒಂದು ಸೋಲ್ ನೀವು ಅವಾಗಿದ್ದು ಒಂದು ಪ್ರೀವಿಯಸ್ ಅಲ್ಲಿ ನೀವು ಈಜಿಪ್ಷಿಯನ್. ಎಸ್. ಅದರಿಂದ ನಾನು ಪ್ರೂಫ್ ಕಲೆಕ್ಟ್ ಮಾಡೋಕ್ಕೆ ಒಬ್ಬಳೇ 2016 ಅಲ್ಲಿ ಈಜಿಪ್ಟ್ ಹೋದೆ. ಇಂಡಿಯಾದಿಂದ ಸೋಲೋ ಟ್ರಾವೆಲರ್ ಹುಡುಗಿ ನನ್ಗೆ ಹೋಗುತ್ತೆ. ನನ್ನ ಫ್ಯಾಮಿಲಿಯಲ್ಲಿ ತುಂಬಾ ಡಿಫ್ರೆಂಟ್ ಇತ್ತು ಅದು. ನನ್ಗೇನು ತುಂಬಾ ಧೈರ್ಯ ಬೇಕಾಗಿತ್ತು ಅದು ಹೋಗೋದಕ್ಕೆ. ನಾವೆಲ್ಲ ಬೆಳೆದಿರಲ್ಲ, ಸಡನ್ ಆಗಿ ಎಲ್ಲ ಆಯ್ತು. ನೀವು ಯು ವಾಂಟ್ ಟು ನೋ ಅಬೌಟ್ ಯುವರ್ ಪಾಸ್ಟ್, ಅದನ್ನ ಹುಡ್ಕೊಂಡು ನೀವು ಈಜಿಪ್ಟ್ಗೆ ಹೋದ್ರಿ. ಕರೆಕ್ಟ್. ಅದರಿಂದ ನಾನು ಅಮ್ಮ ಮನೆ ಇಲ್ಲ ಅಂದ್ರೆ ನನ್ನ ಫ್ಯಾಮಿಲಿ ಮನೆಯಿಂದ ಆಚೆ ಯಾವಾಗೂ ಇರಲಿಲ್ಲ ಅದ್ರ ಮುಂಚೆ. ಸೊ ದ್ಯಾಟ್ ವಾಸ್ ವೆರಿ ಬಿಗ್ ಫಾರ್ ಮೀ. ಅಂದ್ರೆ ನಾನು ಹೋಗೋವಾಗ ನನಗೆ ಎಲ್ಲ ಪ್ರೂಫ್ ಸಿಕ್ತು. ನಾನು ಈಜಿಪ್ಟಾಲಜಿಸ್ಟ್ ಇಂದ ಮಾತಾಡಿದೆ, ಅವ್ರಿಗೆ ಹೇಳಿದೆ ಇದೆಲ್ಲ ನನಗೆ ಪ್ರೂಫ್. ಏನೋ ಒಂದು ಸ್ಟೋರಿ ಇದೆ, ನಿಮ್ಗೆ ಗೊತ್ತಾ ಇದು ಸ್ಟೋರಿ? ಮೇ ಬಿ ಇಟ್ಸ್ ನಾಟ್ ರೆಕಾರ್ಡೆಡ್ ಇನ್ ಹಿಸ್ಟ್ರಿ, ಯಾಕಂದ್ರೆ ಇಷ್ಟು ಫೇಮಸ್ ಏನೂ ಇಲ್ಲ. ಅಷ್ಟೇ ಒಂದು ಹುಡುಗಿದು ಸ್ಟೋರಿ ಇದೆ. ಅವ್ರು ಹೇಳಿದ್ರು ಇಲ್ಲ ನನಗೆ ಗೊತ್ತು, ಒಂದು ಸ್ಟೋರಿ ಇದೆ. ಆ್ಯಂಡ್ ಟು ಮೆನಿ ಕೋಇನ್ಸಿಡೆನ್ಸಸ್ ಹ್ಯಾಪನ್. ಟು ಮೆನಿ ಕೋಇನ್ಸಿಡೆನ್ಸಸ್ ಹ್ಯಾಪನ್. ಆ್ಯಂಡ್ ನನಗೆಲ್ಲ ಪ್ರೂಫ್ ಅವರು ತೋರಿಸಿದ್ರು. ಜೆ ಶೇಪ್ ಡ್ಯಾಗರ್ ಇದು 2 AD ಅಲ್ಲಿ ಇತ್ತು. ಮತ್ತೆ ಇದು ಈ ಮ್ಯಾಪಲ್ಲಿ ಇಲ್ಲಿದೆ. ನನಗೆಲ್ಲ ಮ್ಯಾಚ್ ಆಗ್ತಾ ಇತ್ತು, ನಾನು ಏನೇನು ನೋಡ್ತಾ ಇದ್ದೆ ಅದರಿಂದ. ಅವ್ರಿಗೇನು ಅನಿಸ್ತು ನನ್ನ ಪಾಸ್ಟ್ ಲೈಫ್ನ ಗಮನಿಸಿದ್ದೀನಿ ಅಂತ. ಆ್ಯಂಡ್ ಲಾಸ್ಟಲ್ಲಿ ನನಗೆ ರಿಯಲೈಸ್ ಆಯಿತು ಅದು ಫುಲ್ ಪಾಸ್ಟ್ ಲೈಫ್ ಎಲ್ಲಿದೆ, ಏನಾಗ್ತಾ ಇದೆ ಅಂತ. ಸೊ ಅದರಿಂದ ನನಗೆ ಇಷ್ಟು ಸಾಲಿಡ್ ಪ್ರೂಫ್ ಸಿಕ್ತು. ನಾನು ಏನು ನೋಡ್ತಾ ಇದ್ದೆ ಇಷ್ಟು ವರ್ಷ ಇಂದ ಅದೆಲ್ಲ ಅಲ್ಲಿ
ರಿಯಲ್ ಆಗಿ ರಿಯಾಲಿಟಿ ಇತ್ತು ನಿಮ್ಗೆ. ಸೊ ನಿಮ್ಗೆ ಅನಿಸ್ತು ದಟ್ ಇಸ್ ಟ್ರೂತ್ ವಾಟ್ ಯು ಆರ್ ಸೀಯಿಂಗ್. ಎಸ್, ಅಬ್ಸಲ್ಯೂಟ್ಲಿ. ಇಮ್ಯಾಜಿನೇಷನ್ ಎವ್ರಿಥಿಂಗ್ ನಿಮ್ ಟ್ರೂ ಅಂತ ಅನಿಸ್ತು, ರಿಯಲ್ ಆಗಿ ನೋಡಿದಾಗ. ಅದು ಏನೋ ಡೌಟ್ ಇದ್ರೆ ಅದೆಲ್ಲ ಡೌಟ್ ಹೋಗ್ಬಿಡ್ತು. ಅದರಿಂದ ದಟ್ ಫೇತ್ ವಾಸ್ ಇನ್ಕ್ರೀಸಿಂಗ್. ಅಂಡ್ ನನ್ನ ಕಾರ್ಪೊರೇಟ್ ಜಾಬ್ ಸೇಮ್ ಇತ್ತು. ಯಾವಾಗಾನು ನಾನು ಸೇಮ್ ಜಾಬ್ ಮಾಡ್ತಾ ಇದ್ದೆ. ಸ್ವಲ್ಪ ಪೊಸಿಷನ್ ಸೀನಿಯರ್ ಆಗ್ಬಿಡ್ತು, ಯಾಕಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗ್ತಾ ಇತ್ತು. ಸೊ ಅಟ್ ಒನ್ ಪಾಯಿಂಟ್ ಐ ಹ್ಯಾಡ್ ಟು ಚೂಸ್, ಆ ಪಾತಲ್ಲೇ ಹೋಗ್ಬೇಕಾ ಇಲ್ಲ ಅಂದ್ರೆ ನಾನು ಈ ಪಾತಲ್ಲಿ ಹೋಗ್ಬೇಕು, ವೇರ್ ಐ ಕ್ಯಾನ್ ಡೂ ಸಮಥಿಂಗ್ ಸ್ಪಿರಿಚುಲಿ ಅಂಡ್ ಶೇರ್ ದಿಸ್ ಗಿಫ್ಟ್ ವಿತ್ ಅದರ್ಸ್. ನನಗೆ ಇದೆಲ್ಲ ಮೆಮೊರಿ ಆದ ತಕ್ಷಣ ಲೈಫಲ್ಲಿ ತುಂಬ ಚೇಂಜಸ್ ಬಂತು. ನನ್ನ ಪರ್ಸನಲ್ ಕನೆಕ್ಷನ್ಸ್ ಇನ್ ಮೈ ಫ್ಯಾಮಿಲಿ ಇನ್ನೂ ಸ್ವೀಟ್ ಆಗ್ಬಿಡ್ತು, ಸ್ಟ್ರಾಂಗ್ ಆಯ್ತು. ಎಕ್ಸಾಕ್ಟ್ಲಿ. ಆ್ಯಂಡ್ ಮೈ ಸೆಲ್ಫ್ ಲವ್ ಇನ್ಕ್ರೀಸ್ಡ್ and my life path became very clear. Okay. So I wanted to share this joy with others. Okay. So ನನಗೆ ಅದು I felt ನನ್ನ ಸೋಲಿಂದ ಅದು ತುಂಬ ಪ್ರೊಫೌಂಡ್ ಕಾಂಟ್ರಿಬ್ಯೂಷನ್ ಆಗುತ್ತೆ ಕಂಪೇರ್ಡ್ ಟು ಕಾರ್ಪೊರೇಟ್ ಜಾಬ್. ಅದಕ್ಕೆ ನಾನು ಆಮೇಲೆ ಶಿಫ್ಟ್ ಮಾಡಿದೆ ನಿಮ್ಮದು. ಸೊ ನೈಸ್. ಸೊ ನೀವು ಎಷ್ಟು ಚೆನ್ನಾಗಿ ಎಲ್ಲ ಒಂದು ಎಕ್ಸ್ಪ್ಲೈನ್ ಮಾಡಿದ್ರಿ, ಲೈಕ್ ಹೇಗೆ ನೀವೊಂದು ಕಾರ್ಪೊರೇಟ್ ವರ್ಡ್ ಇಂದ ಹೇಗೆ ಒಂದು ಸ್ಪಿರಿಚುವಲ್ ಜರ್ನಿ, ಲೈಕ್ ನಿಮ್ಮ ಲೈಫಲ್ಲಿ ಆಗಿದ್ದು ಪ್ರತಿಯೊಂದು ಇನ್ಸಿಡೆಂಟಿನ ನೀವು ಎಲ್ಲ ನೋಡ್ಕೊಂಡು ಬಂದು ಕೊನೆಗೆ ಒಂದು ಸಾಯಿಬಾಬಾದು ಒಂದು ಇನ್ಸಿಡೆಂಟ್ ನಿಮಗೆ ರಿಯಲ್ ಆಗಿ ನೋಡಿ ನಿಮಗೆ ಅನಿಸ್ತು. ಆಮೇಲೆ ನಿಮಗೆ ಕನ್ಸಲ್ಲೆಲ್ಲ ಬರ್ತಾ ಇತ್ತು ನಿಮಗೆ ಎಲ್ಲ ಒಂದು ನೀವು ಈಜಿಪ್ಟಲ್ಲಿ ಇರೋದು. ಸೊ ನಿಮಗೆ ಏನೋ ಇದೆ, ಯಾಕಿದೆ ಬರ್ತಾ ಇದೆ ಅಂತ ಅದನ್ನು ಹುಡ್ಕೊಂಡು ನೀವು ಈಜಿಪ್ಟ್ಗೆ ಹೋದ್ರಿ. ಬಟ್ ಅದನ್ನೆಲ್ಲ ರಿಯಲ್ ಆಗಿ ನೋಡಿದಾಗ ಅನಿಸ್ತು. ಸೊ ದಟ್ ಈಸ್ ಆಲ್ ರಿಯಲ್ ವಾಟ್ ಯು ಆರ್ ಸೀಯಿಂಗ್ ಅಂಡ್ ಇಮ್ಯಾಜಿನಿಂಗ್, ಎವ್ರಿಥಿಂಗ್ ವಾಸ್ ಟ್ರೂ ಅಂತ ನಿಮಗೆ ಅನಿಸ್ತು. ಸೊ ದೆನ್ ಯು ಶಿಫ್ಟೆಡ್ ಫ್ರಮ್ ಕಾರ್ಪೊರೇಟ್ ವರ್ಡ್ ಟು ದಿಸ್ ಸ್ಪಿರಿಚುಯಾಲಿಟಿ, ಅಕಾಶಿಕ್ ರೀಡಿಂಗ್. ವೆರಿ ನೈಸ್. ನೀವು ಹಾಗೆ ಈ ಒಂದು ಅಕಾಶಿಕ್ ರೆಕಾರ್ಡ್ ಅಂದ್ರೆ ಏನು ಅನ್ನೋದನ್ನ ನಮ್ಗೆ ತಿಳಿಸಿ. ಹಾಗೆ ನೀವು ಈ ಒಂದು ಸ್ಟೋರಿನ ಕೂಡ ನೀವು ಮೈ ಫಾದರ್ ಡಾಟರ್ ಎಂಬ ಬುಕ್ ನಲ್ಲೂ ಕೂಡ ನೀವು ಒಂದು ಶೇರ್ ಮಾಡಿದ್ದೀರಾ ಅಲ್ವಾ? ಸೊ ಆ ಬುಕ್ ಬಗ್ಗೆ ನೀವು ಹೇಳಿ. ಅದಾದ್ಮೇಲೆ ಈ ಒಂದು ಆಕಾಶಿಕ್ ರೆಕಾರ್ಡ್ ಅಂದ್ರೆ ಎಲ್ಲರಿಗೂ ಏನಿದು ಆಕಾಶ ಅಂದ್ರೆ ಎಲ್ಲರಿಗೂ ಗೊತ್ತು, ಆಕಾಶ ಅಂದ್ರೆ ಏನು, ಸ್ಕೈ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಇದೇನು ಅದ್ರ ರೆಕಾರ್ಡ್ ಅಂದ್ರೆ ಏನಂದ್ರೆ ದಟ್ ಇಸ್ ವೆರಿ ಯುನೀಕ್ ನೇಮ್. ನೊಬಡಿ I don't think everyone have heard about it. It's not very common. Yeah. So ಅದ್ರ ಬಗ್ಗೆ ಹೇಳಿ. Of course. ನಾನು ಅಕಾಶಿಕ್ ರೆಕಾರ್ಡ್ ಇಂದ ಸ್ಟಾರ್ಟ್ ಮಾಡ್ತೀನಿ, ಯಾಕಂದ್ರೆ ದಟ್ ಈಸ್ ಲಿಂಕ್ಡ್ ಟು ಮೈ ಬುಕ್. ಸೊ ಅಕಾಶಿಕ್ ರೆಕಾರ್ಡ್ಸ್ ಅದು ಒಂದು ಫೀಲ್ಡ್ ಇದೆ, ನಮ್ಮ ಸೋಲ್ ಅಲ್ಲಿ ಒಂದು ವೈಬ್ರೇಷನ್ ಇದೆ, ಯಾವ್ದ್ರಲ್ಲಿ ಯು ಕ್ಯಾನ್ ರಿಮೆಂಬರ್ ಎವ್ರಿಥಿಂಗ್. ನಮ್ಗೆಲ್ಲ ಸೀಕ್ರೆಟ್ ಟೆಕ್ಸ್ಟ್ ಅಲ್ಲಿ ಹೇಳ್ತಾರೆ ವಿ ಆರ್ ಗಾಡ್, ವಿ ಆರ್ ಗಾಡೆಸ್, ವಿ ಆರ್ ಎವ್ರಿಥಿಂಗ್, ದ ಸೋರ್ಸ್ ಇಸ್ ವಿದಿನ್ ಅಸ್, ಅದೆಲ್ಲ ಹೇಳ್ತಾರೆ ಅಲ್ವಾ. ಅದರನ್ನ ಒಂದು ಸೋಲ್ದು ವೈಬ್ರೇಷನ್ ಇರುತ್ತೆ. ನಾವು ಇವಾಗ ಥರ್ಡ್ ಡಿಮೆನ್ಷನ್, ಫೋರ್ತ್ ಡಿಮೆನ್ಷನ್ ಅಲ್ಲಿ ಇರ್ತೀವಿ. ಯಾಕಂದ್ರೆ ನಮ್ದು ಫಿಸಿಕಲ್ ಬಾಡಿ ಇದೆ. ಅದು ಫಿಸಿಕಲ್ ಬಾಡಿಯಿಂದ ಏನೋ ಒಂದು ಸೈನ್ಸ್ ಇದೆ, ಅದ್ರ ಒಂದು ಥಿಯರಿ ಇದೆ, ಮೆಟಫಿಸಿಕಲ್ ಥಿಯರಿ. ಅದರಲ್ಲಿ ವಿ ಆರ್ ಡಿಫ್ರೆಂಟ್ ಡೈಮೆನ್ಷನ್ಸ್. ಸೊ ಥರ್ಡ್ ಡಿಮೆನ್ಷನ್ is 3 length, breadth and height. Fourth dimension in ಒಂದು dimension ಬರುತ್ತೆ. Now you can see inside the other side, like let's say there is a box. Inside the box there are grapes. So let's say third dimension, you can see the length, breadth and height, and you can see the shadings. You can't see if it is not transparent, but you can see everything, length, breadth and height in 3 dimensions. Now fourth dimension al hogidre, many people say fourth dimension is time. Like Albert Einstein ಹೇಳ್ತಾ ಇದ್ರು fourth dimension time ಇದೆ ಅಂದ್ರೆ. many other scientists oppose that. ಅವ್ರು ಹೇಳ್ತಾರೆ fourth dimension time ಇಲ್ಲ, ಏನೋ ಬೇರೆ dimension ಇದೆ, ನಮ್ಗೆ ಗೊತ್ತಿರಲ್ಲ, ಯಾಕಂದ್ರೆ ನಾವು ಅದು ರಿಯಾಲಿಟಿಯಲ್ಲಿ ಇಲ್ಲ ಅಂತ. So from there everything that we say is theoretic, and we don't have our current science to explain that, but it is there in our ancient texts. Okay, ancient text ಅದೆಲ್ಲ ಇದೆ. ಅದೆಲ್ಲ ಅಲ್ಲಿಂದ ಏನೋ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ರೆ ನಾವು ನಮ್ಮ ಏನ್ಷಂಟ್ ಸಿವಿಲೈಸೇಷನ್ಸ್, ನಮ್ಮ ವೇದಾಸ್ ಎಲ್ಲ ಹೇಳ್ತಾ ಇದ್ದಾರೆ. ಈವನ್ ಏನ್ಷಂಟ್ ಟೆಕ್ಸ್ಟ್ ಲೈಕ್ ಹೀಬ್ರೂ ಬೈಬಲ್, ಇಷ್ಟೆಲ್ಲ ಸೇಕ್ರೆಡ್ ಟೆಕ್ಸ್ಟ್ ಆಲ್ ಓವರ್ ದ ವರ್ಲ್ಡ್ ಇರುತ್ತೆ. ಅದರಲ್ಲಿ ಅವ್ರಿಗೆ ಹೇಳ್ತಾರೆ 5 dimensions ಇರುತ್ತೆ, 5 elements ಇದೆ. So the 5th element is always considered ether. Okay. So our ether element is also Akash or sky. Now our dimensionally ಏನಾಗುತ್ತೆ, ಅದು 4 elements combine ಆಗಿ 5th element ಬಂದ್ಬಿಡುತ್ತೆ. I know I'm saying a little bit complicated stuff. Andre, what I'm trying to say is when you go deeper and deeper and deeper into the memory of your soul, and to understand who you are as a soul, enlightened ಆಗ್ಬಿಟ್ರೆ
or very close to enlightenment allitre, you can realize at a soul level that you are all times and all space. Okay. ನೀವು ಒಂದು ಲೆಟ್ಸ್ ಇಮ್ಯಾಜಿನ್ ಒಂದು ಹಾಲ್ ಥರ ಇರುತ್ತೆ. ಹಾಲಲ್ಲಿ ಎಲ್ಲ ಟೈಮ್ ಎಲ್ಲ ಸ್ಪೇಸ್ ನಿಮ್ಮ ಮುಂಚೆ ನೋಡ್ಬೋದು. ಹೌದು. ಸೊ different people see their Akashic field differently. Okay. I see my Akashic field as a big giant library. Okay. Universal library. ಆ ಲೈಬ್ರರಿಯಲ್ಲಿ ಲೆಟ್ಸ್ ಸೇ ನಿಮಗೆ you want to get to know what are your gifts in all your lifetimes. Okay. And what does your soul want to do in this lifetime? Yeah. What have you come here to do? Yeah. So ನಾನು ನಿಮ್ಮ ಲಾರ್ಡ್ಸ್ ಆಫ್ ದ ರೆಕಾರ್ಡ್ಸ್ಗೆ ಕೇಳ್ತೀನಿ, ನಿಮಗೆ 2 ಸ್ಪಿರಿಚುವಲ್ ಗಾರ್ಡಿಯನ್ಸ್ ಇರ್ತಾರೆ, ಅಟ್ಲೀಸ್ಟ್ 2, sometimes even 4, depending on how many lifetimes you have. If you have too many, more people need to take care of your files. So ಅವ್ರು ಬರ್ತಾರೆ, ಅವ್ರ ಜೊತೆ ಮಾತಾಡ್ತೀನಿ ಎನರ್ಜೆಟಿಕಲಿ. ಅವ್ರು ನನಗೆ ಬುಕ್ ಪಿಕಪ್ ಮಾಡಿ ಕೊಡ್ತಾರೆ, ಈ ಬುಕ್ ರೀಡ್ ಮಾಡು ಅವ್ರಿಗೆ. Okay. So then I read that. So Akashic Records is, imagine your soul is a full library of all memories you've ever had. Then Akashic field, that's the Akashic field. Going in the Akashic Records, we go and select the book that is most appropriate for this time and now, for the maximum benefit and healing for you and everyone connected to you. When I say you, the client. Okay. So that's the Akashic Record. Okay. My work in that, because of the gifts that I've been able to unlock with the blessings of all the beings that have supported me, is to be able to see the Akashic Records and help people find information for their soul. Okay. So, my book, My Father's Daughter, that's a small story actually in a collection of stories. So the book is called Strong and Free, Volume 1, okay, in which there are incredible women from all over the world who have shared powerful stories about how they challenged society's expectations and brought through their soul's journey. Okay. So ಅದರಲ್ಲಿ I got an opportunity to write a story. And so ನಾನು ಒಂದು ಸ್ಟೋರಿ ಅದರಲ್ಲಿ ಬರ್ತಿದ್ದೀನಿ. ನಿಮ್ದು ಒಂದು ಸ್ಟೋರಿ ಬರ್ತಿದ್ದೀರಾ ಅದರಲ್ಲಿ. ಸೊ ನಿಮ್ದು ಜರ್ನಿ ಬಗ್ಗೆ ಹೇಗೆ ಒಂದಿದಾಯಿತು ಅಂತ ನೀವು ನಮ್ಗೆ ಏನು ಹೇಳಿದ್ರಿ. ಸೊ ಇಟ್ಸ್ ಇನ್ ದಟ್ ಬುಕ್ ಆಕ್ಚುಲಿ. ಸೊ ದಿಸ್ ಇಸ್ ಕಾಲ್ಡ್ ಮೈ ಫಾದರ್ ಡಾಟರ್ ವಾಲ್ಯೂಮ್ 1 ಅನ್ನೋ ಒಂದು ವಾಲ್ಯೂಮ್ 1 ಅನ್ಸುತ್ತಲ್ಲ. ಸ್ಟ್ರಾಂಗ್ ಅಂಡ್ ಫ್ರೀ ವಾಲ್ಯೂಮ್ 1 ಅಂತ ಬುಕ್ ಇದೆ. ಅದರಲ್ಲಿ ಮೈ ಫಾದರ್ಸ್ ಡಾಟರ್ ಅಂತ ನನ್ನ ಸ್ಟೋರಿ ಇದೆ. ದಿಸ್ ಇಸ್ ದ ಫುಲ್ ಸ್ಟೋರಿ ಆಫ್ ಮೈ ಲೈಫ್ ಟೈಮ್ ಇನ್ ಈಜಿಪ್ಟ್. ಈಜಿಪ್ಟ್ ಅಲ್ಲಿ ಹೇಗಿತ್ತು ನಿಮ್ಮ ಪಾಸ್ಟ್ ಅಂತ ಹೇಳಿ. ಸೊ ಅಕಾಶಿಕ್ ರೆಕಾರ್ಡ್ ಅಂದ್ರೆ ಸೊ ಇದೊಂದು ಯೂನಿವರ್ಸಲ್ ಬುಕ್ ತರ. ಸೊ ನಿಮ್ಮ ಒಂದು ಎಲ್ಲರೂ ಅದನ್ನ ನೋಡಕ್ಕಾಗಲ್ಲ. ಎಲ್ಲರೂ ಅಂದ್ರೆ ಇವ್ರು ಏನಂದ್ರೆ ನಿಮ್ಮ ಒಂದು ಪಾಸ್ಟ್, ನಿಮ್ದ ಒಂದು ಪ್ರೆಸೆಂಟ್, ಹಾಗೆ ಒಂದು ಪೊಟೆನ್ಶಿಯಲ್ ಫ್ಯೂಚರ್ ನ ನೀವು ರೀಡ್ ಮಾಡೋಷ್ಟು ನಿಮ್ಗೆ ಒಂದು ಪವರ್ ಇರುತ್ತೆ ಯಾರ್ದಾರು. ಸೊ ಅದು ಪ್ರಾಕ್ಟಿಕಲ್ ಅಂದ್ರೆ ಹೇಗೆ ಮಾಡ್ತೀರಾ? ಈಗ ಯಾರಾದ್ರೂ ಬಂದ್ಬಿಟ್ಟು ಕ್ಲೈಂಟ್ ನಿಮ್ಮ ಹತ್ರ ನನ್ನ ಒಂದು ರೆಕಾರ್ಡ್ ನ ರೀಡ್ ಮಾಡಿ ಅಂತ ಎಲ್ಲ ಹೇಳಿದಾಗ ಯಾವ ರೀತಿ ಮಾಡ್ತೀರಾ ಅದೆಲ್ಲ? Of course. So Akashic Records ali, first of all I want to say we all have the right to access our Akashic Records. It just requires us to be in a vibration of unconditional love and complete surrender to the divine to allow that to channel. I'm not a better human being, like I have my own faults. Andre nange I'm grateful adu nan jote guides agree madidare to be able to help others. Okay. So I have my own journeys. I'm not fully in unconditional love. Andre I tried. Okay. So the same way, if a person wants to go in their Akashic Records, they can ask, they can practice, and they can work with their guidance system. I'm also creating a course this year to help people to be able to access it. So I believe truly that we can all access Akashic Records. ಸೊ ನಿಮ್ಮ ಹತ್ರನೇ ಬರಬೇಕು ಅಂತ ಏನಿಲ್ಲ. ಪ್ರೊಫೆಷನಲ್ ಜನಗಳು ಅವರೇ ಕೂಡ ಇದನ್ನ ಕಲ್ತ್ಕೊಳ್ಳೋದ್ರಿಂದ ಅವರೇ ಅವರ ಒಂದು ರೆಕಾರ್ಡ್ಗೆ ಪಾಸ್ಟ್ ಯಾವ್ದು ರೆಕಾರ್ಡ್ ಇರುತ್ತೆ ಅವರೇ ಹೋಗ್ಬೋದು, ಅವ್ರು ಏನ್ ಮಾಡಿದ್ರು ಅಂತೆಲ್ಲ. ಯಾಕಂದ್ರೆ ಕೆಲವರು ಅಂತಾರೆ ಕರ್ಮ ಅಂತೆಲ್ಲ ಹೇಳ್ತಾರೆ ನೋಡಿ. ಏನಾದ್ರು ಆಗೋದ್ರೆ ಇದು ಕರ್ಮ, ನಾನು ಲಾಸ್ಟ್ ಜನ್ಮದಲ್ಲಿ ಏನ್ ಮಾಡಿದ್ನೋ ಏನೋ ಆ ಒಂದು ಕರ್ಮ ನನ್ಗೆ ಬರ್ತಾ ಇದೆ, ಅಥವಾ ವಾಟ್ ದ ಗಿಫ್ಟ್ ಐ ಹ್ಯಾವ್ ಐ ಬ್ರಾಟ್ ಅಸ್ ಲೈಕ್ ಸೇಮ್ ಸೋಲ್ ಬಟ್ ಡಿಫ್ರೆಂಟ್ ರಿಇನ್ಕರೇಷನ್
ಆಗ್ತಾ ಇರುತ್ತೆ. ಸೊ ಕೆಲವೊಂದೊಂದು ಸಲ ಲೈಕ್ ನೀವೇನೋ ಒಂದು ಪಾಸ್ಟ್ ಅಲ್ಲಿ ನಿಮ್ಗೆ ಮಾಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ, ಅದು ನೀವು ಮಾಡಿರಲ್ಲ. ಸೊ ಯು ಹ್ಯಾವ್ ಅನದರ್ ರೀಇನ್ಕರೇಷನ್, ನಿಮ್ಗೆ ಅದೆಲ್ಲ ಬರ್ತಾ ಇರುತ್ತೆ ನಿಮ್ಗೆ, ಅಥವಾ ಏನಾದ್ರು ಒಂದು ಕರ್ಸ್ ಇರುತ್ತೆ. ಸೊ ನೀವೊಂದು ಆಕಾಶಿಕ್ ರೆಕಾರ್ಡಿಗೆ ಹೋದ್ರೆ ಸೊ ಯು ಕ್ಯಾನ್ ಸ್ಟಿಲ್ ಸಿ ವಾಟ್ ಇಟ್ ಈಸ್. ಸೊ ಒಂದು ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಬೋದು, ಏನಕ್ಕೆ ನಂಗೆ ಬರ್ತಾ ಇದೆ ಅನ್ನೋದು ಕೂಡ ಎಲ್ಲ ಗೊತ್ತಾಗುತ್ತೆ. ಸೊ ನೀವು ಅದನ್ನು ಕೂಡ ಕ್ಲಾಸಸ್ನ ವರ್ಕ್ಶಾಪ್ ಎಲ್ಲ ಕಂಡಕ್ಟ್ ಮಾಡಿ, ಸೊ ಪೀಪಲ್ ಕ್ಯಾನ್ ರೀಡ್ ದೇರ್ ಓನ್ ರೆಕಾರ್ಡ್ಸ್. ಸೊ ವೆರಿ ಸ್ಕೇರಿ ಅಂತಾನೆ ಹೇಳ್ಬೋದು. Well, when I went in my records the first time, I did a whole full prayer process I went in, but I was also a little bit scared, only because adu new hosa ide, new experience ide. Any new experience will feel like that, but you will always feel supported. Okay, so ಈ ಒಂದು ಪಾಸ್ಟ್ ರೆಕಾರ್ಡ್ ಅಂದ್ರೆ ಎಷ್ಟು ಪಾಸ್ಟ್ ಬೇಕಾದ್ರೂ ಹೋಗ್ಬೋದಾ ಇದೆಲ್ಲ? Infinitely. But also adu prayer process alli ನಾನು ಹೇಳ್ತೀನಿ, whatever is most relevant and in the highest good of the person here and now, only that come up first. Illandre imagine ಎಷ್ಟು infinite information ಇದೆ ನಮ್ಮ ಸೋಲ್ದು, ಎಷ್ಟು information 1 hour 1.5 hour ಅಲ್ಲಿ ಬರ್ಬೋದಲ್ವಾ? ನಾವು ನಮ್ಮಿದ್ರಲ್ಲಿ ಹೇಳ್ತಾರೆ ನೋಡಿ 7 ಜನ್ಮ ಅಂತ. Do you think soul has this like only 7 reincarnation ಅಂತ ಅನ್ಸುತ್ತಾ? It's infinity. Well, it is totally dependent on the soul. Okay. Very rarely have I met a soul who has had only one incarnation and this earth life is the first incarnation. Wow. Very rare. Okay. Most of us have so many past lives. Okay. And in fact we have such intimate connection as soulmates. And soulmate andre not only romantic relationships, soulmates can be any friends, family, ಯಾರು ಆಗ್ಬೋದು, even like sisters. ಅದರ ಪ್ರತಿಯೊಬ್ಬರು ಯಾರು ಬೇಕಾದ್ರೂ ಆಗ್ಬೋದು. Exactly. Like Australia ಹೇಳ್ತಾರಲ್ಲ, I might, so mate. So just a friend. So ಆ ತರ soulmates ಜೊತೆ ಇಷ್ಟೊಂದು connections ಇರುತ್ತೆ. Most people that come to me, they have so many lifetimes on earth and in the galaxy or in other universes as well. ಎಲ್ಲಾದ್ರೂ ಹೋಗೋದು ರೆಲೆವೆಂಟ್ ಇದ್ರೆ ಅವ್ರ ಗೈಡ್ಸ್ ನನಗೆ ತಗೊಂಡು ಹೋಗ್ತಾರೆ. So depend on where what you want to see as well. ಆಕಾಶಿಕಲ್ಲಿ ಎಲ್ಲಾ ಕಡೆನೂ ಹೋಗಕ್ಕಾಗಲ್ಲ, ಎಲ್ಲಿ ವೇರ್ ಯು ವಾಂಟ್ ಟು ಸಿ ಆ ತರ ಒಂದು ಇದಕ್ಕೆ ಗೈಡ್ಸ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಸೊ ಅದನ್ನ ನೀವು ಓಪನ್ ಮಾಡಿ ರೀಡ್ ಮಾಡ್ಬೋದು. 100%. And I remember you asked me about the question, ಏನ್ process ನಾನು use ಮಾಡ್ತೀನಿ. So sorry, I'll come back to that now. So beginning ಅಲ್ಲಿ ನಾನು ಒಂದು prayer ಮಾಡ್ತೀನಿ. This prayer was channeled by my friend and teacher and mentor. Her name is Victoria Webby. She lives in Tasmania. ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಪ್ರೇಯರ್ ಇದೆ. ಆ ಪ್ರೇಯರ್ ಅಲ್ಲಿ ಒಂದು ಫುಲ್ ಗ್ರೌಂಡಿಂಗ್ ಮತ್ತೆ ಅಲೈನ್ಮೆಂಟ್ ಆಗುತ್ತೆ. ನಿಮ್ಮ ಎಲ್ಲ ಫುಲ್ ಬಾಡಿ, exactly, full energy, your energy, all the akashic information coming from the top chakra balancing with all the lower chakras, the whole chakra alignment. Yes, okay, full chakra alignment and really coming in love and faith. Adu emotional vibration of love and faith tumba important. Okay, so adu ನಾವು initial ಒಂದು prayer ಮಾಡ್ತೀವಿ. ಮತ್ತೆ ನಾನು ಸ್ವಲ್ಪ ಡಿಪೆಂಡಿಂಗ್ ಆನ್ ವಾಟ್ ಎವರ್ ಗೈಡೆನ್ಸ್ ನನಗೆ ಬರ್ತಾ ಇದೆ ಮೆಡಿಟೇಷನ್ ಮಾಡಿಸ್ತೀನಿ. 5-10 minutes ಮೆಡಿಟೇಷನ್ ಇರುತ್ತೆ. ಯಾಕಂದರೆ ನನಗೆ ತುಂಬ ಇಂಪಾರ್ಟೆಂಟು ನನ್ನ ಕ್ಲೈಂಟ್ಸ್ನು ನನ್ನ ಜೊತೆ ಆಕಾಶಿಕ್ ರೆಕಾರ್ಡ್ಸಲ್ಲಿ ಹೋಗ್ಬೇಕಂತ. ಐ ಡೋಂಟ್ ವಾಂಟ್ ಟು ಜಸ್ಟ್ ಸಿ ದೇರ್ ರೆಕಾರ್ಡ್ಸ್ ಆ್ಯಂಡ್ ಟೆಲ್ ದೆಮ್ these are your records, bye bye. Okay. I want them to have a taste and feel of what their records are like. So I always try to do that. So that's why ನಾನು initially ಒಂದು ಮೆಡಿಟೇಷನ್ ಮಾಡ್ತೀನಿ. ಸೊ ನೀವು ಮಾಡ್ತೀರಾ, ಕ್ಲೈಂಟ್ಸ್ಗೂ ಮಾಡ್ತೀರಾ? Yes, ಅದು ನಾನು ಲೀಡ್ ಮಾಡ್ತೀನಿ ಅವ್ರಿಗೆ ಮೆಡಿಟೇಷನ್ ಅಲ್ಲಿ, and we are both meditating. ಇದು ಆನ್ಲೈನ್ ಮತ್ತೆ ಫೇಸ್ ಟು ಫೇಸ್ ನೋ ಡಿಫ್ರೆನ್ಸ್ ಅಟ್ ಆಲ್. ಓಕೆ, ಅದಕ್ಕೆ ನನ್ನ ಮೋಸ್ಟ್ ಸೆಷನ್ಸ್ ಆನ್ಲೈನೇ ಇರುತ್ತೆ. ಅದರಿಂದ ಒಂದು ಮೆಡಿಟೇಷನ್ ಆದಮೇಲೆ ನನ್ನ ಒಂದು ಲಿಂಡಾ ಹೌ ಒಂದು ಬುಕ್ ಬರೆದಿದ್ದಾರೆ, ಹೌ ಟು ರೀಡ್ ಯೋರ್ ಆಕಾಶಿಕ್ ರೆಕಾರ್ಡ್ಸ್ ಅಂತ. ಅದರಲ್ಲಿ ಅವರು ಸ್ವಲ್ಪ ಪ್ರೇಯರ್ಸ್ ಚಾನಲ್ ಮಾಡಿದ್ದಾರೆ. ನಾನು ಅದೆಲ್ಲ ಬೈ ಹಾರ್ಟ್ ಮಾಡ್ಬಿಟ್ಟಿದ್ದೀನಿ. So that's easy for you. Yeah. Actually, I didn't naturally by heart it because I was using it so often. I just kind of naturally memorized it. Okay. So ಅದರಲ್ಲಿ ನಾವು ಹೇಳ್ತೀವಿ only the highest vibrations of love and light can be in this space. ಒಂದು ಸ್ಪೇಸ್ ಕ್ಲಿಯರಿಂಗ್ ಪ್ರೇಯರ್ ಇರುತ್ತೆ, ಅದು ಸ್ಪೇಸ್ ಕ್ಲಿಯರಿಂಗ್ ಮಾಡ್ತೀವಿ. ಅದರ ಆದಮೇಲೆ ಒಂದು ಎಲ್ಲಾರ್ದು ಗೈಡ್ಸ್ ಆ್ಯಂಡ್ ಹೈಯರ್ ಸೆಲ್ಫ್ಗೆ ಕಾಲ್ ಮಾಡ್ತೀವಿ. ನನ್ನ ಕ್ಲೈಂಟ್ಸ್ದು ಹೈಯರ್ ಸೆಲ್ಫ್ ಮತ್ತು ಅವ್ರ ಗೈಡೆನ್ಸ್ ಸಿಸ್ಟಮ್ ಎಲ್ಲ ಬರ್ತಾರೆ. ನನ್ನ ಗೈಡೆನ್ಸ್ ಸಿಸ್ಟಮ್ನು ನಾನು ಕಾಲ್ ಮಾಡ್ತೀನಿ.
ಮತ್ತೆ ನಾನು ಒಂದು ಪರ್ಮಿಷನ್ ಇಂಟೆನ್ಷನ್ ಇಡ್ತೀನಿ. ಎಲ್ಲ ಇನ್ಫಾರ್ಮೇಶನ್ ಬರೋದು ತುಂಬಾ ಪ್ರೀತಿಯಿಂದ ಹೈಯೆಸ್ಟ್ ಗುಡ್ಗೆ ಎಲ್ಲಾರ್ಗೆ ಬರ್ಬೇಕಂತ. ಒನ್ಸ್ ಅದು ಮಾಡಿದ್ರೆ ನಾನು ಸ್ವಲ್ಪ ಪ್ರೇಯರ್ ಮಾಡಿಬಿಟ್ಟು ಹೇಳ್ತೀನಿ, ದ ರೆಕಾರ್ಡ್ಸ್ ಆರ್ ನೌ ಓಪನ್. ಆವಾಗ ಎಲ್ಲ ಓಪನ್ ಆಗಿಬಿಡುತ್ತೆ. ನನ್ಗೆ ಇವಾಗ ಇಷ್ಟು ವರ್ಷ ಆಯಿತು ಅದು ಮಾಡೋದು, ಅದಕ್ಕೆ ನನಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. Sometimes if people are trusting and their higher self has already said okay, as soon as we start talking, the records start coming through. ಅಂದ್ರೇನು ನಾನು ಪ್ರೇಯರ್ ಆಲ್ವೇಸ್ ಅಂದ್ರೆ ನಿಮ್ಮ ಕ್ಲೈಂಟ್ ಅಪ್ರೂವಲ್ ಇರಬೇಕು ಅಂತ ನಾನು ಆ ಥರ ಅದು ಇಂಟೆನ್ಷನ್ ಹಾಕಿದ್ದೀನಿ. ಯಾಕಂದ್ರೆ ನನಗೆ 2014 ತನಕ ಎಲ್ಲ ರೆಕಾರ್ಡ್ಸ್ ಯಾರ್ದು ಬರ್ತಾ ಇತ್ತು, ನನಗೆ ಗೊತ್ತಿರಲಿಲ್ಲ ಯಾಕೆ ಬರ್ತಾ ಇದೆ, ಏನ್ ಇನ್ಫಾರ್ಮೇಶನ್, ಯಾಕೆ ಅಂದ್ರೆ ಲೈಕ್ ನೀವು ಹೇಳಿದ್ರಿ ಒಂದ್ಸಲ, ನಾನು ಲಾಸ್ಟ್ ಟೈಮ್ ಕೂಡ ನಾನು ಇಂಟರ್ವ್ಯೂ ಮಾಡಿದಾಗ ನೀವು ಹೇಳಿದ್ರಿ, ನಿಮ್ಗೆ ಏನಾದ್ರು ಒಂದು ಪ್ಲೇಸಸ್ ಹೋದ್ರೆ ಸುಮ್ಮನೆ ಜನಗಳನ್ನ ನೋಡ್ತಾ ಇದ್ರಿ, ಅವ್ರನ್ನ ನೋಡ್ತಿದ್ರೇನೆ ನಿಮ್ಗೆ ಅವ್ರಗಳ್ದು ಏನು ಪಾಸ್ಟ್ ಅನ್ನೋ ರೆಕಾರ್ಡ್ ನಿಮ್ಗೆ ಬರ್ತಾ ಇತ್ತು, ನಿಮ್ಗೆ ಸ್ಕೇರಿ ಆಗ್ತಾ ಇತ್ತು ಅಂತ ನೀವು ಹೇಳಿದ್ರಿ. ಎಕ್ಸಾಕ್ಟ್ಲಿ. ಅದರಿಂದ ನನ್ಗೆ ಇದೂ ಅನ್ಸ್ತು, ನಾನು ಅದು ರಾಂಗ್ ಅಂತ. ಯಾಕೆ ನನ್ಗೆ ಬೇರೆಯವ್ರದ್ದು ಇನ್ಫಾರ್ಮೇಶನ್ ಗೊತ್ತು, ಅವ್ರ ಪರ್ಮಿಷನ್ ಕೊಟ್ಟಿಲ್ಲ ನನಗೆ, ನಾನು ಅವ್ರಿಗೆ ಫೆಮಿಲಿಯರ್ನೇ ಇಲ್ಲ, ಯಾಕೆ ಅವ್ರು ನನಗೆ ಪರ್ಮಿಷನ್ನು ಕೊಟ್ಟಿಲ್ಲ, ದಿಸ್ ಇಸ್ ನಾಟ್ ರೈಟ್ ಅಂತ. ಆವಾಗ ನಾನು ಪ್ರೇ ಮಾಡಿದೆ, ನನಗೆ ಓನ್ಲಿ ಶೋ ಮೀ ವೆನ್ ದಿ ಅದರ್ ಪರ್ಸನ್ ಗಿವ್ಸ್ ಮೀ ಪರ್ಮಿಷನ್. ಆ ಥರ ಒಂದು ರೆಸ್ಪೆಕ್ಟ್ಫುಲಿ ನಾನು ಹೋಗ್ತೀನಿ. ಯಾಕಂದರೆ ಅದು ಅಲ್ಟಿಮೇಟ್ ಸೋಲ್ದು ರೆಸ್ಪೆಕ್ಟ್ ಬೇಕು to go and access. It's such a privilege to go in somebody's records. Ishtu personal experience adu. So I really maintain that very strictly. Nange records bandrenu ನಾನು ನೋ ಹೇಳ್ಬಿಟ್ಟು ಪ್ರೇಯರ್ ಮಾಡಿ ಆಕ್ಸೆಸ್ ಮಾಡ್ತೀನಿ. ಸೊ ನನಗೆ ಕ್ಲೋಸ್ ಫ್ರೆಂಡ್ಸ್ ಎಲ್ಲಾರ್ಗೆ ಬಂದ್ರೆ ನಾನು ಹೇಳ್ತೀನಿ, ನನಗೆ ಸ್ವಲ್ಪ ಬರ್ತಾ ಇದೆ ನೋಡ್ಲಾ, ಸ್ಕೇರಿ ಆಗುತ್ತಲ್ಲ ನಿಮ್ ಜೊತೆ ಯಾರು ಇದ್ರೆ. ಲೈಕ್ ಫಸ್ಟ್ ನಾನು ಮೀಟ್ ಮಾಡಿದಾಗ ಇವ್ರ ಬಗ್ಗೆ ಎಲ್ಲ ತಿಳ್ಕೊಂಡು, ಓ ಮೈ ಗಾಡ್, ಸೋ ಸ್ಕೇರ್ಡ್ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಯು ಅನ್ನೋ ತರ, ಲೈಕ್ ಬಿಕಾಸ್ ಯು ಕ್ಯಾನ್ ರೀಡ್ ಪೀಪಲ್ ಅಂತ ಇದ್ದಾರೆ. ಆಕ್ಚುಲಿ ನಾನು ನಿಮ್ಗೆ ಹೇಳ್ದೆ, ನಂಗೆ ಉಪೇಂದ್ರ ಮೂವಿ ನೋಡಿದೆ, ಅದ್ರಲ್ಲಿ ಹಾಗೆ ಒಂದ್ಸಲ ತೋರಿಸ್ತಾರೆ ನೆಗೆಟಿವ್ ತರ, ಮನುಷ್ಯ ಫ್ರೆಂಡ್ ಹೇಗಿರ್ತಾನೆ, ಬ್ಯಾಕ್ ಅಲ್ಲಿ ಏನೇನ್ ಥಿಂಕ್ ಮಾಡ್ತಾ ಇರ್ತಾರೆ. ಅಂದ್ರೆ ಲೈಕ್ ಇಟ್ ವಾಸ್ ಜಸ್ಟ್ ಲೈಕ್ ಐ ಡೋಂಟ್ ನೋ, ಸುಮ್ನೆ ಅವ್ರು ಒಂದು ಇದಾಗಿ ತೋರಿಸಿದ್ರು, ಅಂದ್ರೆ ಏನೇನ್ ಆಗ್ಬೋದು ಪ್ರಪಂಚ ಒಬ್ರದ್ದು ರೀಡ್ ಮಾಡೋ ತರ ಇದ್ರೆ ಮೈಂಡ್ ಅನ್ನೋದು. ಸೊ ಲೈಕ್ that's why I make sure that it's not at all invasive. It is very very respectful to the soul. Permission ಇಲ್ಲ ಅಂದ್ರೆ ನಾನು ಮಾಡೋದಿಲ್ಲ. So please be assured, ನಾನು ನಿಮ್ದು ಏನು ಎನರ್ಜಿ ರೀಡ್ ಮಾಡ್ತಾ ಇಲ್ಲ. No, that is fine, but at the same time ಒಂಥರ, ಬಟ್ ಈ ತರ ಒಂದು ಮಾಡರ್ನ್ ಯುಗದಲ್ಲಿ ಈ ತರ ನಡೆಯುತ್ತೆ ಅನ್ನೋದು ಒಂದು ಸ್ಕೇರಿ ತರ ಆಗುತ್ತೆ ಅಲ್ವಾ. ಸೊ ದರ್ ಇಸ್ ನಥಿಂಗ್ ಬಟ್ ಸ್ಟಿಲ್ ಆ ತರ ಅನ್ಸುತ್ತೆ. ನೀವು ಯಾರು ಹೋದಾಗ ಯಾರಿಗಾದ್ರೂ ಓ ಇಫ್ ಶಿ ಕ್ಯಾನ್ ರೀಡ್ ಅನ್ನೋ ಒಂದು ಇದಿರುತ್ತೆ ಅಲ್ವಾ. ಸೊ ದಟ್ ಈಸ್ ಟ್ರೂ ಆಕ್ಚುಲಿ. ಸೊ ತುಂಬಾ ಚೆನ್ನಾಗಿ ಎಲ್ಲ ನೀವು ಆಕಾಶಿಕ್ ಈ ರೆಕಾರ್ಡ್ಸ್ ರೀಡಿಂಗ್ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ತೀವಿ. ನನ್ಗೆ ಇನ್ನೊಂದು ಕ್ವಶನ್, ನಾನು ರಾಮಚಂದ್ರ ಗುರುಜಿ ಅಂತ, ಹಿ ಈಸ್ ಆಲ್ಸೋ ಇಂಟರ್ನ್ಯಾಷನಲ್ ಅಕ್ಲೈಮ್ಡ್ ಸ್ಪಿರಿಚುವಲ್ ರೀಡರ್, ಅವರು ಕೂಡ ನಿಮ್ ತರನೇ ಮಾಡ್ತಾರೆ ಆಕ್ಚುಲಿ. ಅವರು ಸೋಲ್ ಜೊತೆನೂ ಮಾತಾಡ್ತಾರೆ ಅಂತಾನೂ ಹೇಳಿದೀನಿ, ಸುಮಾರು ಸೋಲ್ ಜೊತೆ ಮಾತಾಡಿದ್ದಾರೆ. ಈಸ್ ಇಟ್ ಟ್ರೂ ದಟ್ ನೀವು ಸೋಲ್ ಜೊತೆ ಮಾತಾಡ್ಬೋದಾ, ಹೇಗಿರುತ್ತೆ, ಇಸ್ ಇಟ್ ಏನ್ ಭಯ ಆಗತ್ತಾ, ಯಾವ ತರ ಸೋಲ್ ಜೊತೆ ಮಾತಾಡೋದು, ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಶೇರ್ ಮಾಡಬಹುದಾ ನೀವು? Of course. I am going to share two stories here. One is extremely personal. ಅದರಿಂದ ನನ್ನ ಲೈಫಲ್ಲಿ ಯಾರೋ ನನಗೆ ತುಂಬ ಕ್ಲೋಸ್ ಇದ್ರು ಆವಾಗ. ಅವ್ರಿಗೆ ಏನೋ ಟರ್ಮಿನಲ್ ಇಲ್ನೆಸ್ ಥರ ಇತ್ತು. ಆವಾಗ ನನಗೆ ಇದೆಲ್ಲ ಆಕಾಶಿಕ್ ರೆಕಾರ್ಡ್ಸ್ ಎಲ್ಲ ನನಗೇನು ಹೆಸರು ಗೊತ್ತಿರಲಿಲ್ಲ. ಯಾರೋ ನನಗೆ ಮೆನ್ಷನ್ ಮಾಡಿದ್ರು, ನಾನು ಹೇಳಿದೆ ಏನು ಆಕಾಶ ಅಂದ್ರೆ ಸ್ಕೈ, ಇದೆಲ್ಲ ಬೇರೆ ಮೀನಿಂಗ್ ಮಾಡ್ತೀವಿ ನಾವೀಗ ಹೇಳ್ತೀವಲ್ಲ ಆ ಥರ. You are not believing that. 100%. ಅದರಿಂದ ನಾನು ಐ ವಾಸ್ ಆಲ್ರೆಡಿ ಅ ಹಿಪ್ನಾಟಿಸ್ಟ್ ಇನ್ 2007-2008. ನೀವು ಅವಾಗಲೇ ಹಿಪ್ನಾಸಿಸ್ ಮಾಡ್ತಾ ಇದ್ರಿ, ಕಲ್ತಿದ್ದೀನಿ. ಮತ್ತೆ ಅದರಲ್ಲಿ ನಾನು NLP ಮಾಸ್ಟರ್ ಪ್ರಾಕ್ಟಿಷನರ್ ಅದೆಲ್ಲ ಮಾಡ್ತಾ ಇದ್ದೆ. ಸೊ ಮೈಂಡ್ ಓವರ್ ಮ್ಯಾಟರ್ ನನಗೆ ತುಂಬಾ ಇಷ್ಟ ಆಯ್ತು. ಸಿಲ್ವಾಸ್ ಮೆಥಡ್ ಮಾಡಿದ್ದೆ. ಅದರಲ್ಲಿನು they train you for your soul to go inside and sit inside a metal, go and sit inside a crystal, ಅದೆಲ್ಲ ಮಾಡಿದ್ರು. ಇನ್ನು ಒಂದು ಮೆಡಿಟೇಷನ್ ಕಲಿಸಿದ್ರು. ಅದರಲ್ಲಿ you can go in your soul's lab and talk to your guides.
ಅದೆಲ್ಲ ಮಾಡಿದ್ದೆ. ನನಗೆ ಏನು ಲೈಕ್ ಅದು ಎಲ್ಲ ಪ್ಲೇಸಸಲ್ಲಿ ಹೋಗೋದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ತುಂಬ ಅದ್ಭುತ ಇತ್ತು ಅದು ಎಕ್ಸ್ಪೀರಿಯನ್ಸು. ಅಂದರೆ ನನ್ನ ಗೈಡ್ಸ್ ಜೊತೆ ಲ್ಯಾಬಲ್ಲಿ ಹೋಗಿ ಮಾತಾಡೋದು ಅದೆಲ್ಲ ನನಗೆ ಆಗ್ತಾ ಇರಲಿಲ್ಲ. ನಾನು ಅಂದ್ಕೊಂಡೆ ನನ್ನ ಕ್ಲಾಸಲ್ಲಿ ಎಲ್ಲರಿಗೂ ಗೊತ್ತು ನಾನೇ ಒಂದು ಡಮ್ ಇದ್ದೀನಿ ಅಂತ. ಅಂದರೆ ಫಾಸ್ಟ್ ಫಾರ್ವರ್ಡ್ ಮೆನಿ ಇಯರ್ಸ್, ಇವಾಗ ನನಗೆ ಎಲ್ಲ ಕನೆಕ್ಷನ್ ಆಗುತ್ತೆ. ಸಾರಿ, ನಿಮ್ ಅದೇ ನಿಮ್ದು ಅದೇ ನೀವು ಟರ್ಮಿನಲ್ ಇಲ್ನೆಸ್ ಬಗ್ಗೆ ಹೇಳ್ತಾ ಇದ್ರಿ. ಲೈಕ್ ನಾನು ನಿಮ್ಗೆ ಕೇಳ್ತಾ ಇದ್ದೆ ಸೋಲ್ ಬಗ್ಗೆ. ನಿಮ್ಗೆ ಸೋಲ್ ಲೈಕ್ ಮಾತಾಡಕ್ ಆಗುತ್ತಾ? ಸೋಲ್ನೆಲ್ಲ ನೀವು ಹೇಳ್ದೆ, ರಾಮಚಂದ್ರ ಗುರೂಜಿ ಎಲ್ಲ ಹೇಳ್ತಾ ಇದ್ರು ಸೋಲ್ ಜೊತೆ ಮಾತಾಡ್ದೆ ಅಂತೆಲ್ಲ ನೀವು ಹೇಳಿದ್ರಿ ಮಾತಾಡ್ಬೋದು ಅಂತ. ನಾನು ಕೇಳ್ದೆ ಏನ್ ಭಯ ಆಗುತ್ತಾ ಸೋಲ್ ಜೊತೆ ಎಲ್ಲ ಮಾತಾಡ್ದೆ ಅಂತ, ಸ್ಕೇರಿ ಆಗಿರುತ್ತಾ ಅಂತ ಎಲ್ಲ. ಅದನ್ನ ಮೂವೀಸ್ ಅಲ್ಲಿ ನೋಡಿದ್ದೆ, ನಾವು ರಿಯಲ್ ಆಗಿ ಏನು ಗೊತ್ತಿಲ್ವಲ್ಲ. ಸೊ ನೀವು ಹೇಳಿದ್ರಿ ಎಸ್ ಯು ಹ್ಯಾಡ್ ಅ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತ. ನೀವು ಹೇಳಿದ್ರಿ ನಿಮ್ ಲೈಫ್ ಅಲ್ಲಿ ಒಂದು 2 ಸ್ಟೋರೀಸ್ ಇತ್ತು. ಒಂದು ನಿಮ್ಗೆ ಒಂದು ಟರ್ಮಿನಲ್ ಇಲ್ನೆಸ್ ಇತ್ತು, ನಿಮ್ಗೆ ಗೊತ್ತಿರೋ ಒಂದು ವ್ಯಕ್ತಿದು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾ ಇಂಟ್ರೆಸ್ಟ್ ಕೇಳ್ತಾ ಇದ್ದೀನಿ. ಒಂದು ಬ್ರಾಂಚಸ್ ಮಾಡ್ಬಿಟ್ಟೆ ನಾನು. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ. ಸೊ ಅದರಿಂದ one of the people in my life, he had a terminal illness at that time. ನನಗೆ ದೇವಿಮಾ ಅವ್ರು ಬಂದ್ರು, ಕಾಲಿ ರೂಪಲ್ಲಿ ಬಂದ್ರು. ಇದೆಲ್ಲ ಡ್ರೀಮ್ ತರಾನೇ ಕಾಣಿಸ್ತಾ ಇತ್ತು ನನಗೆ. ನಾನು ಮೆಡಿಟೇಷನ್ ಅಲ್ಲಿದ್ದೆ, ಅವ್ರು ಡ್ರೀಮ್ ತರ ಬಂದ್ರು. ಮತ್ತೆ ಅವ್ರು ಹೇಳಿದ್ರು ಯಾರೋ ಇದ್ದಾರೆ ಅವ್ನ ಲಂಗ್ಸ್ ಅಲ್ಲಿ ಅಂತ. ಅಂದ್ರೆ ಆವಾಗ ನನಗೆ ಇದೆಲ್ಲ ಗೊತ್ತಿರಲಿಲ್ಲ. ನನಗೆ ತುಂಬಾ ಭಯ ಆಯಿತು. ನನಗೆ ಐ ರಿಮೆಂಬರ್ ಐ ಹ್ಯಾಡ್ ಅ ಪಿಲೋ ನೆಕ್ಸ್ಟ್ ಟು ಮೀ. ನಾನು ಅದು ಪಿಲೋನ ಎತ್ತಿ ತುಂಬ ಟೈಟ್ಲಿ ಕ್ಲೆಂಚ್ ಮಾಡಿದೆ, ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಏನಿದೆ ಅಂತ. ಇದು ಐ ಫೆಲ್ಟ್ ಆಲ್ಸೋ ದ್ಯಾಟ್ ಐ ಶುಡ್ ನಾಟ್ ಲೀವ್ ದಿಸ್ ಸಿಚುವೇಶನ್ ರೈಟ್ ನೌ, ಐ ಹ್ಯಾವ್ ಟು ಸೀ ಇಟ್ ಥ್ರೂ. ಅದರಲ್ಲಿ ನಾನು ಫಸ್ಟ್ ಟೈಮ್ ಒಂದು ಬೇರೆ ಸೋಲಿಂದ ಮಾತಾಡಿದೆ, ಹೂ ಇಸ್ ನಾಟ್ ಇನ್ ಅ ಫಿಸಿಕಲ್ ಬಾಡಿ. ಆ್ಯಂಡ್ ಅದು ಸೋಲು ಪಾಪ ಏನೋ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಅದಕ್ಕೆ ಶಿ ಪಾಸ್ಡ್ ಅವೇ. ಅಂದರೆ ಅವಳ ತಮ್ಮ ಹತ್ರ ಬಂದ್ಬಿಟ್ಲು, ಯಾಕಂದರೆ ಹಿ ವಾಸ್ ಫೆಮಿಲಿಯರ್ ಟು ಹರ್. ಏನೋ ಬ್ಯಾಡ್ ಇವಿಲ್ ಸೋಲ್ ಏನೋ ಇರಲಿಲ್ಲ, ಇನ್ನೋಸೆನ್ಸ್ ಇಂದ ಅವಳು ಬಂದಿದ್ಲು, ಯಾಕಂದ್ರೆ ಶಿ ಡಿಡ್ಂಟ್ ನೋ ವೇರ್ ಟು ಗೋ. ಅದು ಫಸ್ಟ್ ಟೈಮ್ ನಾನು ಆ ಸೋಲ್ ಜೊತೆ ಮಾತಾಡಿದೆ. ಆ ಸೋಲ್ಗೆ ಇನ್ವೈಟ್ ಮಾಡಿದೆ ಟು ಗೋ ಇನ್ ದ ಹೈಯರ್ ರೆಲ್ಮ್ಸ್. ನನಗೆ ಇದೆಲ್ಲ ಏನೂ ಗೊತ್ತಿರಲಿಲ್ಲ. ನನಗೆ ಗೊತ್ತಿಲ್ಲ ನಾನು ಏನು ಮಾಡ್ತಾ ಇದ್ದೆ ಅಂತ. ಅಂದರೆ ಇಟ್ ವಾಸ್ ಆಲ್ ನ್ಯಾಚುರಲಿ ಹ್ಯಾಪನಿಂಗ್. ಆವಾಗ ಅದು ಆದ ತಕ್ಷಣ ಅದು ಟರ್ಮಿನಲಿ ಇಲ್ ಪರ್ಸನ್ ರಿಕವರ್ಡ್ ಅಂಡ್ ಹಿ ಸ್ಟಿಲ್ ಅಲೈವ್. ಸೊ ಅದೇ ನಂದು ಲೈಫ್ದು ಬಿಗ್ ಇನ್ಸಿಡೆಂಟ್ ಇತ್ತು. ಅದರಿಂದ ಒಬ್ಬ ಸಾವಿಗೆ ಹೋಗಿರೋರು ವಾಪಸ್ ಬಂದಿದ್ದು ನಿಮ್ಗೆ ಒಂಥರ ಭಯನೂ ಆಯ್ತು, ಒಂಥರ ನಿಮ್ಗೆ ವಾವ್ ಹೌ ದಿಸ್ ಕ್ಯಾನ್ ಬಿ ಪಾಸಿಬಲ್ ಅಂತ ಅನಿಸ್ತು ನಿಮ್ಗೆ. ಸೊ ಯು ರಿಯಲಿ ವಾಂಟೆಡ್ ಟು ನೋ, ಅಂಡ್ ಅದನ್ನ ಹುಡುಕಾಟದಲ್ಲಿ ನೀವು you came all the way here. So ಅದರಿಂದ ನಾನು ಇಮಿಡಿಯೇಟ್ಲಿ ನನ್ನ ಸ್ಪೋರ್ಟ್ಸ್ ಶೂಸ್ ಹಾಕ್ದೆ and I started running for 5 kilometers. I didn't stop. ಭಯ ಆಯ್ತು ನಿಮ್ಗೆ? ಏನಾಯ್ತು ಇದೇನಾಯ್ತು? I was just trying to process. So of course the first time was scary. Second time again accidentally ಆಯ್ತು. ನಾನು ಕಾನ್ಫರೆನ್ಸ್ ಬಗ್ಗೆ ಕಾನ್ಫರೆನ್ಸ್ ಇಂದ ನಾನು US ಹೋಗಿದ್ದೆ. ಅವಾಗ ನಾನು ಇಂಡಿಯಾಲ್ಲೇ ಜಾಬ್ ಮಾಡ್ತಾ ಇದ್ದೆ. ಸೊ ಆ ಕಾನ್ಫರೆನ್ಸಲ್ಲಿ US ಅಲ್ಲಿ ಇದೆ. ಮತ್ತೆ ನನ್ನ CEO ಆ ಟೈಮ್ ಇನ್ ದ್ಯಾಟ್ ಜಾಬ್, ಹಿ ವಾಸ್ ಲವ್ಲಿ, ಹಿ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಅವ್ರು ಕೂತಿದ್ರು, ಅವ್ರು ಹೇಳಿದ್ರು ನಿನ್ನ ಜೊತೆ ಒಂದು ಸ್ಪೆಷಲ್ ಡಿನ್ನರ್ ಮಾಡಬೇಕಂತ. ಯಾಕಂದರೆ ನಾವು ಇಷ್ಟು ಸ್ಪಿರಿಚುವಲ್ ಟಾಪಿಕ್ಸಲ್ಲಿ ಮಾತಾಡ್ತಾ ಇದ್ವಿ. ವಿ ಹ್ಯಾಡ್ ಅ ವೆರಿ ಸ್ಪೆಷಲ್ ಕನೆಕ್ಷನ್. ಸೊ ವಿ ವರ್ ಸಿಟ್ಟಿಂಗ್ ಆ್ಯಂಡ್ ಹ್ಯಾವಿಂಗ್ ಅ ಕಾನ್ವರ್ಸೇಷನ್. ಸಡನ್ಲಿ ನಾನು ಅವ್ರಿಗೆ ಕೇಳಿದೆ, ವಿ ವೈಟಿಂಗ್ ಸುಶಿ, ಐ ರಿಮೆಂಬರ್. ಆ್ಯಂಡ್ ನೆಕ್ಸ್ಟ್ ಡೇ ನಂದು ಫುಲ್ ಬಿಗ್ ವರ್ಕ್ಶಾಪ್ ಇತ್ತು. ನನಗೆ ಅಮೆರಿಕನ್ ಇನ್ಶೂರೆನ್ಸ್ ಇಂಡಸ್ಟ್ರಿದು ಟಾಪ್ ಲೀಡರ್ಸ್ಗೆ ನನಗೆ ವರ್ಕ್ಶಾಪ್ ಕೊಡ್ತಾ ಇದ್ದೆ. ಅದೂ ನಾನು ಥಿಯೇಟರ್ ಬೇಸ್ಡ್ ಲೀಡರ್ಶಿಪ್ ಸ್ಕಿಲ್ಸ್ ಏನೋ ಮಾಡ್ತಾ ಇದ್ದೆ. ಸೌಂಡ್ಸ್ ಫನ್. ಐ ವಾಸ್ ವೆರಿ ನರ್ವಸ್. But the previous day he was sitting and having dinner with me, and he was a very good mentor. So ನಾವು ಕೂತಿದ್ವಿ ಅಂತ ನಾನು ಕೇಳಿದೆ, ನನಗೆ ಅನಿಸ್ತಾ ಇದೆ ನಿಮ್ಮ ಸಿಸ್ಟರ್ದು ಎನರ್ಜಿ ಇದೆ, ಹ್ಯಾಸ್ ಶಿ ಪಾಸ್ಡ್ ಅವೇ ಅಂತ. ಅವ್ರು ಹೇಳಿದ್ರು, ಹಾಂ ನಿಂಗೆ ಹೆಂಗೆ ಗೊತ್ತು ಅಂತ. ನಾನು ಹೇಳಿದೆ, ಓಕೆ ನನಗೆ ಗೊತ್ತಿಲ್ಲ, ನನಗೆ ಹೆಂಗೆ ಗೊತ್ತು, ಕೆನ್ ಐ ಇವನ್ ಗೋ ಫಾದರ್? ನಾನು ಪರ್ಮಿಷನ್ ಕೇಳಿದೆ, ಯಾಕಂದರೆ ಏನೋ ಇನ್ಫಾರ್ಮೇಷನ್ ಬರ್ತಾ ಇತ್ತು. ಸೊ ವಾಟ್ ಹ್ಯಾಡ್ ಹ್ಯಾಪನ್ಡ್ ಈಸ್ this person, his sister had passed away, and when she was passing away, I think she was giving birth and she passed away, or she fell sick and passed away. I don't remember now, but during that time he as a brother blamed himself
that he could not save her. ಸೊ ಗಿಲ್ಟಿಂದ ಅವ್ರು ತುಂಬಾ ದುಃಖ ಇತ್ತು ಅವ್ರ ಹಾರ್ಟಲ್ಲಿ. ಸೊ ಲಂಗ್ಸಲ್ಲಿ ಡಯಾಫ್ರಮ್ ಲಂಗ್ಸ್ ಫಿಸಿಕಲಿ ಅವ್ರು ಫೀಲ್ ಮಾಡ್ತಾ ಇದ್ರು. ಅದಕ್ಕೆ ನಾನು ಹೇಳಿದೆ ಅವ್ರದ್ದು ಸ್ಪಿರಿಟ್ ಬಂದಿದೆ ಹೇಳ್ತಾ ಇದೆ. ಆ್ಯಂಡ್ ಎಲ್ಲ ಅವರು ಡಿಸ್ಕ್ರೈಬ್ ಮಾಡಿದ್ರು ಆ ಸೋಲ್ ನನಗೆ ಈ ಥರ ಆಗಿತ್ತು. ನಾನು ಫುಲ್ ಸೀನ್ ಎಕ್ಸ್ಪ್ಲೇನ್ ಮಾಡಿದೆ. ಅವ್ರು ಹೇಳಿದ್ರು ನಿಮ್ಗೆ ಹೆಂಗೆ ಗೊತ್ತು? ನಾನು ಹೇಳಿದೆ ನಾನು ನೋಡ್ತಾ ಇದ್ದೀನಿ, ಅದಕ್ಕೆ ಐ ಕಾಂಟ್ ಎಕ್ಸ್ಪ್ಲೇನ್ ಟು ಯು ವೈ ಐ ನೋ ದಿಸ್ ಆ್ಯಂಡ್ ವೈ ದಿಸ್ ಇಸ್ ಕಮಿಂಗ್ ಟು ಮೀ. ಅಂದರೆ ನಾನು ದಿಸ್ ಮೇ ಬಿ ಇಂಪಾರ್ಟೆಂಟ್ ಫಾರ್ ಯು, ಇಫ್ ಇಟ್ ಇಸ್ ನಾಟ್ ಐ ಅಪಾಲಜೈಸ್. ಅವ್ರು ಹೇಳಿದ್ರು ಇಲ್ಲ ನನಗೆ ತುಂಬ ಇಂಪಾರ್ಟೆಂಟ್ ಇದೆ ಅಂತ. ಅವ್ರದ್ದು ಸಿಸ್ಟರ್ದು ಸೋಲ್ ಬಂದು ಹೇಳ್ತು she told him that please don't blame yourself. ನನ್ನ ಲೈಫ್ದು ಮಿಷನ್ ಕಂಪ್ಲೀಟ್ ಆಗಿಬಿಟ್ಟಿತ್ತು. ಐ ಲವ್ ಯು ವೆರಿ ಮಚ್. ಅದರಿಂದ ನನ್ನ ಕೊಲೀಗ್ಗೆ ತುಂಬ ಹೀಲಿಂಗ್ ಬಂತು, ಒಂದು ಕ್ಲೋಸರ್ ಬಂತು. ಯಾಕಂದರೆ he was blaming himself for her death. ಯಾಕಂದರೆ he said maybe I was not a good brother, I was not protecting her. ಹೌದು, ಲೈಫಲ್ಲಿ ಏನಾದ್ರು ಆಗೋದ್ರೆ ನಾನು ಈ ತರ ಮಾಡ್ಬೋದಾಗಿತ್ತು, ಈ ತರ ಮಾಡಿದ್ರೆ ನಾನು ಈ ತರ ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ ಎಲ್ಲರಿಗೂ. ಲೈಕ್ ಏನೋ ಬಿಡ ಮೇಲೆ ಬೆಟರ್ ಡಿಸಿಷನ್, ಅವತ್ತು ಈ ತರ ನನ್ ಹೋಗ್ಲಿಲ್ಲ ಅಂದ್ರೆ ಈ ತರ ಆಗ್ತಾ ಇರಲಿಲ್ಲ ಅಂತ ಎಲ್ಲ ಬರ್ತಾರ. ಸೊ ಮೇ ಬಿ ಅವ್ರಿಗದು ಮನ್ಸಲ್ಲಿ ಯಾವಾಗ್ಲೂ ಕೊರಿತಾ ಇತ್ತು ಅನ್ಸುತ್ತೆ, ನನ್ನಿಂದ ಏನೋ ಆಯ್ತು ಅಂತ. until unless that soul came and said ನಿಂದೇನು ಇಲ್ಲ, ಇದು ನನ್ನಿಂದ ಆಯ್ತು ಅಂತ ಹೇಳಿದಾಗ ಅವ್ರು ಸ್ವಲ್ಪ ರಿಲೀವ್ ಆಯ್ತು ಅನ್ಸುತ್ತೆ. ಅದು ನನಗೆ ಆಕ್ಸಿಡೆಂಟ್ಲಿ ಆಗಿತ್ತು. ಇವಾಗ ನಾನು ಆನ್ ಅ ಡೈಲಿ ಬೇಸಿಸ್ ಯಾವುದು ಸೋಲ್ ಬರ್ತಾನೆ ಇರುತ್ತೆ ಟು ಕಮ್ಯುನಿಕೇಟ್ ಸಮ್ ಮೆಸೇಜ್. ಯಾವಾಗ ನಾನು ಆಕಾಶಿಕ್ ರೆಕಾರ್ಡ್ಸ್ ಹೋಗೋದ್ ಮುಂಚೆ ವೆನ್ ಐ ಕಾಲ್ ದ ಗೈಡ್ ಟೀಮ್, ಐ ಆಲ್ಸೋ ಇನ್ವೈಟ್ ದ ಲವ್ಡ್ ಒನ್ಸ್. ಸೊ ಯಾವಾಗ ಐ ಥಿಂಕ್ 2-3 days ago ಒಂದು ಸೆಷನ್ ಮಾಡಿದೆ. ಅದರಲ್ಲಿ ಒಂದು ಲೇಡಿ ಬಂದರು, ಫುಲ್ ಡಿಸ್ಕ್ರಿಪ್ಷನ್ ಕೊಟ್ಟೆ ನಾನು ನನ್ನ ಕ್ಲೈಂಟ್ಗೆ. ಮತ್ತೆ ನಾನು ಹೇಳಿದೆ ಅವ್ರು 70s ಮಾಡರ್ನ್ ಡ್ರೆಸ್ಸಿಂಗ್ ಇತ್ತಲ್ವಾ, 70s ಅಲ್ಲಿ ಏನು ಮಾಡರ್ನ್ ಡ್ರೆಸ್ಸಿಂಗ್ ಇತ್ತು ಆ ಥರ ಶಿ ಇಸ್ ಡ್ರೆಸ್ಡ್ ಹರ್ ಸೆಲ್ಫ್ ಅಪ್, ಶಿ ಲುಕ್ಸ್ ವೆರಿ ಯಂಗ್. ಅಂದರೆ ನನಗೆ ಗೊತ್ತು ಶಿ ಇಸ್ ಪಾಸ್ ಥ್ರೂ, ಶಿ ಅ ಮದರ್. ಅವ್ರು ಹೇಳಿದ್ರು ಅಬ್ಸಲ್ಯೂಟ್ಲಿ ಮೈ ಮದರ್ ವಾಸ್ ಅ ವೆರಿ ಸ್ಟೈಲಿಶ್ ವುಮನ್, 70s ಆಸ್ಟ್ರೇಲಿಯನ್ ವುಮನ್. ತುಂಬ ಡ್ರೆಸ್ಅಪ್ 70s ಸ್ಟೈಲಲ್ಲಿ ಅವ್ರು ಇತ್ತು, ರೆಟ್ರೋ ಆ ಥರ. ಸೊ ಏನೋ ಮೆಸೇಜ್ ಅವರಿಂದ ಬಂದರೆ ನಾನು ಟ್ರಾನ್ಸ್ಲೇಟ್ ಮಾಡಿದೆ, ಅವ್ರಿಗೆ ತುಂಬ ಖುಷಿ ಸಿಕ್ಕಿತ್ತು. ಸೊ ಇಟ್ ಹ್ಯಾಪನ್ಸ್ ಆನ್ ಅ ಡೈಲಿ ಬೇಸಿಸ್ ಆ್ಯಂಡ್ ಇಟ್ ಈಸ್ ವೆರಿ ಯೂಶುವಲ್ ವೆನ್ ಯು ಗೋ ಇನ್ ಯುವರ್ ಆಕಾಶಿಕ್ ರೆಕಾರ್ಡ್ಸ್ ದಟ್ ಯುವರ್ ಲವ್ಡ್ ಒನ್ಸ್ ಕಮ್ ಆ್ಯಂಡ್ ದೇ ಗಿವ್ ಯು ವಿತ್ ದೇರ್ ಬ್ಲೆಸ್ಸಿಂಗ್ಸ್ ಆರ್ ದೇ ಆಲ್ಸೋ ಲರ್ನ್ ಫ್ರಮ್ ಯು. ಸೊ ವೆರಿ ಇಂಟ್ರೆಸ್ಟಿಂಗ್ ಆಕ್ಚುಲಿ. ನಿಜ ಒಂಥರ ಚೆನ್ನಾಗಿದೆ ಕೇಳೋದಿಕ್ಕೆ, ಒಂಥರ ಬಿಯಾಂಡ್ ಸೈನ್ಸ್, ಸೂಪರ್ ನ್ಯಾಚುರಲ್ ಒಂಥರ. ಸೊ ಒಂದೊಂದ್ಸಲ ಮನ್ಸಲ್ಲಿ ನಿಜನಾ ಅಂತಾನು ಅನ್ಸುತ್ತೆ ಅಲ್ವಾ, ಅಂಟಿಲ್ ಅನ್ಲೆಸ್ ನಿಮ್ಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ ಅಂದ್ರೆ ಅದು ಒಂಥರ ಡೆಫಿನೆಟ್ಲಿ. ಸೊ ತುಂಬಾ ಚೆನ್ನಾಗಿತ್ತು, ನೀವು ಬಹಳಷ್ಟು ಮಾಹಿತಿ ಕೊಟ್ರಿ. ನನಗೆ ಗೊತ್ತಿಲ್ಲ, ಆಲ್ಮೋಸ್ಟ್ 45 minutes ಮಾತಾಡಿದೀವಿ. ಸೋ ಇಂಟ್ರೆಸ್ಟಿಂಗ್ ಆಕ್ಚುಲಿ. ಸೊ ಚೆನ್ನಾಗಿದೆ, ನಾವು ಎಲ್ಲಾನು ಮಾತಾಡೋಣ. ನಿಮ್ದು ಒಂದು ಫೇವ್ರೆಟ್ ಸಾಂಗ್ ಕೇಳಿದ್ರಿ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ. ಆ ಸಾಂಗ್ ನ ಖಂಡಿತವಾಗಿ ಹಾಕ್ತೀನಿ. ಡೆಫಿನೆಟ್ಲಿ ನಾನು ಹಾಕ್ತೀನಿ. ಸೊ ನಾನು ಹಾಗೆ ನೀವು ಎನರ್ಜಿ ಹೀಲರ್ ಕೂಡ, ಹಾಗೆ ಲೈಟ್ ಲ್ಯಾಂಗ್ವೇಜ್ ಪ್ರಾಕ್ಟಿಷನರ್, ಹಾಗೆ ಶಮನಿಕ್ ಟೀಚರ್. ಸೊ ಎಲ್ಲರಿಗೂ ಇದೇನು ಒಂದು ಟೆಕ್ನಿಕಲ್ ವರ್ಡ್ಸ್, ಇದೇನಿದು ಎನರ್ಜಿ ಹೀಲಿಂಗ್ ಅಂದ್ರೆ ಏನು? ಹೀಲಿಂಗ್ ಅಂದ್ರೆ ಎಲ್ಲರಿಗೂ ಗೊತ್ತು. ಇವಾಗೆಲ್ಲ ತುಂಬಾ ಜನ ಈ ಹೀಲಿಂಗ್ಸ್ ಬಗ್ಗೆ ಎಲ್ಲ ಒಂದು ರೇಖಿ ಹೀಲಿಂಗು, ಪ್ರಾಣಿಕ್ ಹೀಲಿಂಗ್ ಅಂತ ತುಂಬಾ ಮಾಡ್ತಾರೆ. ಸ್ವಲ್ಪ ಅಂದ್ರೆ ಜನರಿಗೆ ಅಟ್ಲೀಸ್ಟ್ ವಾಟ್ ಇಟ್ ಈಸ್ ಅನ್ನೋದು ಗೊತ್ತು ಸ್ವಲ್ಪ. ಅದ್ರ ಲೈಟ್ ಲ್ಯಾಂಗ್ವೇಜ್ ಪ್ರಾಕ್ಟಿಷನ್ ಅಂದ್ರೆ ಏನು, ಶಮನಿಕ್ ಟೀಚರ್ ಇದೆಲ್ಲ ಗೊತ್ತಿಲ್ಲ. ಸೊ ನಾವೀಗ ಹೀಲಿಂಗ್ ಬಗ್ಗೆ ಸ್ಟಾರ್ಟ್ ಮಾಡೋಣ. ಏನಿದು ಒಂದು ಎನರ್ಜಿ ಹೀಲಿಂಗ್ ಅಂದ್ರೆ ಏನು? ನೀವು ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ತೀರಾ, ಅದ್ರ ಬಗ್ಗೆನೇ ಹೇಳಿ. Of course. So naturally healing is something that we are all born with. When you get a hurt on your hand, who heals it? You heal it. Your body heals by itself. Right? So adu naturally ಒಂದು ನ್ಯಾಚುರಲ್ ಇದು ಇದೆ. ಕನ್ನಡ ಹಿಂದಿ ಪರವಾಗಿಲ್ಲ, ಚೆನ್ನಾಗೇ ಮಾತಾಡ್ತಾ ಇದ್ದೀರಾ ಕನ್ನಡ. Thank you. So adu naturally now we are already natural healers. So healing andre physical healing is not enough. Many times something first happens at an energetic level, actually all the time. I can tell you all the time. Yes. First it happens in the energy field. Within the energy field it happens in your emotional field, your mental field, and if it doesn't get resolved there,
then it comes into the physical field, like physical manifestation of diseases. Okay. So diseases, I would also count psychological and behavioral aspects as disease, because we are not in ease in our body. Yeah. So healing, energy healing andre, you're not waiting for it to become a physical manifestation, you're addressing it in the energy level so that it doesn't come in the physical. And when I say physical, it's not just physical illness, but it can also be disharmony in your physical environment. Yeah. Maybe harmony with your colleagues, maybe harmony within your family, Yes. maybe the relationship with money and abundance, Okay. overall satisfaction of life, Yeah. spirituality, so many areas. So adu different areas alli physically and implement ಆಗ್ತಾ ಇದೆ, physically ಏನು ನೋಡ್ತಾ ಇದ್ದೀವಿ ಅದು it helps in addressing it at that level. So energy healing ಅಲ್ಲಿ ನಾನು light language ಯೂಸ್ ಮಾಡ್ತೀನಿ. So light language ಅಂದ್ರೆ it is a universal language of love and light. ಅದರಲ್ಲಿ even before human beings developed the words that we speak now, one vibrational language ittu. Okay. Without any words, but with vibrations of sound, expressions could have been made, a communication can happen. Animals still understand it, babies still understand. Yeah, animals can language illa. I think as you mentioned, it's like the vibration they make, that sound. Yes, absolutely. And I remember in the previous session ಅಲ್ಲಿ ನಾನು ಹೇಳ್ತಾ ಇದ್ದೆ, ಒಂದು ವರ್ಕ್ಶಾಪ್ ಅಲ್ಲಿ ನನ್ನ ಲೈಟ್ ಲ್ಯಾಂಗ್ವೇಜ್ ಬಂತು. You don't say light language comes through you. Okay. So I'm not It's like the energy, that aura, the energy is coming from your body. You can't see, only you can experience. Exactly. And you just transmit it. It's not something that is coming from your ego space. It's coming from the infinite. Okay. So ನಾನು ಒಂದು ಚಾನಲ್ ಮಾಡ್ತಾ ಇದ್ದೆ, animals love it. And one incident ಗೊತ್ತು where one of my friends, she has 2 dogs, 2 big short pointers, like almost baby horses. So they're beautiful dogs. ಅವರು ಇಬ್ರು ತುಂಬಾ ಫೀವರ್, ತುಂಬಾ ಹಾಸ್ಪಿಟಲ್ ಹೋಗೋದು ಅದೆಲ್ಲ ಆಗ್ತಾ ಇತ್ತು. ಅವರು ಒಂದು ಸೆಷನ್ ಬುಕ್ ಮಾಡಿದ್ರು ಲೈಟ್ ಲ್ಯಾಂಗ್ವೇಜ್ ನನ್ನ ಜೊತೆ. When I started bringing through light language, both the dogs started singing with me. It was a Zoom call. Woo, woo, they're singing with me. Wow. And they fell asleep at the end. And ishtu chanag avaru rest madidru, next day they recovered. Wow. Light language is so powerful. Even for children, when my niece was literally tiny, I didn't know light language. I wish I knew then, because she used to have trouble sleeping. But ಯಾರು children ಅಲ್ಲಿ light language ಬಂದ್ರೆ they understand. Pigeons ಗೊತ್ತೇನು, I feed a lot of pigeons. So anytime, sometimes pigeons come here to listen to light language. They don't want to eat. Imagine a pigeon, the grains are kept in front. They love Sona Masuri rice and they hate jasmine rice. At least my pigeons. So when they were eating, sometimes they would have the food in front of them, but they would not eat. Okay. They would just look at me and they would do that. So then I sing light language to them. I put it also on my Instagram. So some of those songs are really beautiful for them, and they really love it. Yeah. So light language is that universal language, even at a soul level. Namgenu we understand at an energetic level, and it helps in shifting those dis-ease patterns and bringing us back in love and light. And shamanic healing. Shamanic healing is again a way of very native soul connection with the 5 elements, and through that allowing the greater energy of the starry self and the earth self to come and do the magic. So we just become conduits. So shamanic healing ali, I am a shamanic teacher. I train people to become shamanic teachers. So I do a course for healers so that they can be certified as shamanic teachers, and they can use this blessing and help others to unlock that as well. Very interesting. So ಇದು ಅಂದ್ರೆ ಶಮಾನಿಕ್ ಹೇಲ್ ಅಂದ್ರೆ ಕನೆಕ್ಟ್ ದ ಇನ್ನರ್ ವಿಸ್ಡಮ್ ಥ್ರೂ ರಿಚುವಲ್ಸ್, ಮೆಡಿಟೇಷನ್, ಆ ತರ ನಿಮ್ಮ ಒಂದು ಇನ್ನರ್ ವಿಸ್ಡಮ್ಗೆ ಅದು ಕನೆಕ್ಟ್ ಆಗುತ್ತೆ. Oh, that is such a beautiful way of saying it. Yes, exactly. Exactly that. Yes, that's good actually. ಆಮೇಲೆ ಹಾಗೆ ನೀವು ಲೈಟ್ ಲ್ಯಾಂಗ್ವೇಜ್ ಬಗ್ಗೆ ಹೇಳಿದ್ರಿ, ಎನರ್ಜಿ ಹೀಲಿಂಗ್ ಅದೇ ರೇಖಿ. ಈ ರೇಖಿ ಬಗ್ಗೆ ಒಂಚೂರು ಹೇಳ್ಬೋದಾ? Of course. ಲೈಟ್ ಆಗಿ. ಪ್ರಾಣಿಕ್, ರೇಖಿ, ಏನ್ ಡಿಫ್ರೆನ್ಸ್ ಅದ? Well, they are different variations of the same cosmic energy, and they all work. Of course, they all work.
Now, Reiki Ali, this originated, or this was remembered by Master Usui, and he actually, when he started meditating, he started feeling this amazing energy, and everything he was touching, like dry plants he was touching, they were becoming like Oh my God. blossoming. And so he said, okay, fine, I'm able to heal people, let me find a way to teach others to do this ನ್ಯಾಚುರಲ್ too. ಅಂದ್ರೆ ಹೀಲಿಂಗ್ ಅನ್ನೋದನ್ನ, ಯಾಕಂದ್ರೆ ಎಷ್ಟೊಂದ್ ಜನ ಅದೇ ಹೇಳ್ತಾರೆ, ಎಲ್ಲದಕ್ಕೂ ಏನ್ ಮೆಡಿಸನ್ನೇ ತಗೋಬೇಕು ಅಂತ ಏನಿಲ್ಲ, ಬಾಡಿಗೆ ಅದರದೇ ಆದ ಒಂದು ಹೀಲಿಂಗ್ ಇರುತ್ತೆ. ಸೊ ನ್ಯಾಚುರೋಪತಿ ಅಂತಾನು ನಾನು ಒಂದ್ಸಲ ಇಂಟರ್ವ್ಯೂ ಮಾಡಿದ್ದೆ. ಶಿ ಸೆಡ್ ದ ಸೇಮ್ ಥಿಂಗ್, ಬಾಡಿ ಹ್ಯಾಸ್ ಇಟ್ಸ್ ಓನ್ ನ್ಯಾಚುರಲ್ ಪವರ್ ಟು ಹೀಲ್ ಇಟ್ ಸೆಲ್ಫ್, ಯು ನೋ ನೀಡ್ ಫಾರ್. ಯಾಕಂದ್ರೆ ಅವ್ರು ಹೇಗೆ ಬಂದ್ರು ನ್ಯಾಚುರೋಪತಿ ಅಂತಾನು, ನಾನು ಅವ್ರನ್ನ ಒಂದು ಮಾಡಿದಾಗ ಅವ್ರ ತಾಯಿ ಯಾವಾಗ್ಲೂ ಅವ್ರಿಗೊಂದು ಹೆಲ್ತ್ ಪ್ರಾಬ್ಲಮ್ ಇತ್ತು, ಎಷ್ಟೊಂದು ಅವ್ರು ಮೆಡಿಸನ್ ಎಲ್ಲ ತಗೊಂಡ್ರು ಕೂಡ ಅವ್ರಿಗೆ ಅಲೋಪತಿ ಎಲ್ಲ ಮಾಡಿದ್ದಾರೆ, ಏನಾದ್ರೂ ಅದು ಹೋಗ್ತಾನೆ ಇರ್ಲಿಲ್ಲ. ದೆನ್ his mom went through naturopathy. ಸೊ ನ್ಯಾಚುರೋಪತಿಗೆ ಅವರು ಆಕಸ್ಮಿಕವಾಗಿ ಹೋಗಿದ್ದಾರೆ, ಅಲ್ಲಿ ಅವ್ರಿಗೆ ಒಂದು ಹೀಲಿಂಗ್ ಆಗಿ ಅವ್ರ ಮಮ್ಮಿ ಕಂಪ್ಲೀಟ್ಲಿ ರಿಕವರ್ ಆದ್ರು. ಅಂಡ್ ಶೀ ಇಸ್ ವಂಡರ್ಫುಲ್. ಅಂಡ್ ದಟ್ ಲೇಡಿ ಆಕ್ಚುಲಿ ಶೀ ಇಸ್ ಅ ಗೋಲ್ಡ್ ಮೆಡಲಿಸ್ಟ್ ಇನ್ PU ಅವ್ರ ಸ್ಟಡೀಸ್ ಅಲ್ಲೆಲ್ಲ. ಅವ್ರು ಅಲೋಪತಿ ತಗೊಳ್ಳೋ ಬದಲು ನ್ಯಾಚುರೋಪತಿ ತಗೊಳ್ತಾರೆ. ಎಲ್ಲ ನೀನೊಂದು ಗೋಲ್ಡ್ ಮೆಡಲಿಸ್ಟ್, ಇಷ್ಟು ನಿನ್ ಮಾರ್ಕ್ಸ್ ತಗೊಂಡಿದ್ಯಾ, ಯಾಕೆ ಅಲೋಪತಿಗೆ ಹೋಗ್ತೀರಾ ಅಂತ ತುಂಬಾ ಜನ ಕೇಳ್ತಾರೆ. ಬಟ್ ಶಿ ಪ್ರಿಫರ್ ಟು ಗೋ ನ್ಯಾಚುರೋಪತಿ ಬಿಕಾಸ್ ಶಿ seen that healing that her mom itself, how she healed naturally bodily actually. So that's how it's changed ಅಂತ ಹೇಳಿದ್ರು. ಅವಾಗ ನಾನು ಅದ್ರಲ್ಲಿ ತುಂಬಾ ಬಿಲೀವ್ ಮಾಡ್ತೀನಿ. ಆಕ್ಚುಲಿ ಎಲ್ಲದಕ್ಕೂ ನೀವು ಮೆಡಿಸನ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಬಾಡಿಗೆ ನೀವು ಟೈಮ್ ಕೊಡ್ಬೇಕು. ನೀವು ಹೇಳ್ದಂಗೆ ಎನರ್ಜಿ, ಬಾಡಿನೂ ಒಂದು ಎನರ್ಜಿ ಅಂತ ಇರುತ್ತೆ. ಯಾಕಂದ್ರೆ ನೀವು ಥಿಂಕ್ ಮಾಡಿದಷ್ಟು ನಮ್ಮ ಒಂದ್ರಲ್ಲಿ ಒಂದು ಸೇ ಇದೆ, ಆಡ್ತಾ ಆಡ್ತಾ ರಾಗ, ನೋಡ್ತಾ ನರಳ್ತಾ ರೋಗ ಅಂತ ಹೇಳಿದ್ರು. ಸೊ ನೀವು ಸಫರ್ ಮಾಡ್ತಾ ಇದ್ರೆ ಅದೇ ಒಂದು ಆಗ್ತಾನೆ ಇರುತ್ತೆ. ಸೊ ಯು ಹ್ಯಾವ್ ಟು ಕಮ್ ಔಟ್ ಆಗ್ಬೇಕು ನೀವು. ಆಮೇಲೆ ಎವ್ರಿ ವರ್ಡ್ ಹ್ಯಾಸ್ ಎ ಎನರ್ಜಿ ಅನ್ನೋದು ಕೂಡ ನಾನು ತುಂಬಾ ತಿಳ್ಕೊಂಡಿದ್ದೀನಿ. ಸೊ ನೀವು ಒಂದು ವರ್ಡ್ ನ ಇನ್ನೊಬ್ರಿಗೆ ನೀವು ಹೇಳ್ಬೇಕಾದ್ರೂ ಅಷ್ಟೇ, ಒಂದು ತುಂಬಾ ಪವರ್ಫುಲ್ ಇರುತ್ತೆ ಆ ವರ್ಡ್ ಅಲ್ಲಿ. ಸುಮ್ನೆ ಅನ್ಕೊಳ್ತಾರೆ ನಾವೇನೋ ಹೇಳ್ತಾ ಇದೀವಿ ಅಂತ, ಅದ್ರಲ್ಲೂ ಒಂದು ಎನರ್ಜಿ ಪಾಸ್ ಆಗತ್ತೆ. ಸೊ ಲೈಕ್ ಸುಮ್ನೆ ಹೇಳೋದಲ್ಲ, ಅದು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಆ ಒಂದು ಎನರ್ಜಿ ಇಟ್ಕೊಂಡು ನೀವು ಹೇಳಿದಾಗ ಅದು ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಹೇಳ್ತಾರೆ ಯಾವಾಗ್ಲೂ ಪಾಸಿಟಿವ್ ಅಫರ್ಮೇಶನ್ ಮಾಡಿ, ಒಂದು ಒಳ್ಳೆಯ ಇದನ್ನೇ ಮಾಡಿ. ಯಾಕಂದ್ರೆ ನಮ್ಗೆ ಇದ್ರಲ್ಲಿ ಏನಂದ್ರೆ, ಮಗು ಹುಟ್ಟೋ ಟೈಮಲ್ಲಿ ಪ್ರೆಗ್ನೆನ್ಸಿ ಆದಾಗ ಒಳ್ಳೇದೇ ನೋಡು ಅಂತಾರೆ, ಒಳ್ಳೇದೇ ಕೇಳು ಅಂತಾರೆ. ಸೊ ಯಾಕಂದ್ರೆ ಅದು ಮಗು ಮೇಲೆ ಪರಿಣಾಮ ಬೀಳುತ್ತೆ ಅಂತ ಹೇಳ್ತಾರೆ. ಬಟ್ ಸೊ ದಟ್ ಇಸ್ ಆಲ್ ಟ್ರೂ ಆಕ್ಚುಲಿ. ಸೊ ಅದು ಈವನ್ ಪ್ರಹ್ಲಾದ ಇರ್ಬೋದು, ಭಕ್ತ ಪ್ರಹ್ಲಾದ ಎಲ್ಲ ಅವರ ತಾಯಿರು ಚಿಕ್ಕರಲ್ಲಿದ್ದಾಗ ಮಗು, ಸೊ ಅದೆಲ್ಲ ಒಂದು ಪವರ್ ಇದೆ, ಅದು ಆಗತ್ತೆ. ಅದನ್ನ ಜನಗಳೇನಂದ್ರೆ ಬಿಟ್ಬಿಡ್ತಾರೆ, ಆಮೇಲೆ ಅದನ್ನ ಕಂಟಿನ್ಯೂ ಮಾಡಲ್ಲ, ಮಗು ಆಗ ತನಕ ಅನ್ಕೊಳ್ಳಿ. ಆಮೇಲೆ they don't see any good things, they don't hear good things because they don't care after that. So but every word has an energy, so be careful what you're saying to others or saying to yourself as well. So ಕೆಲವರು ಏನಾದ್ರೂ ನನ್ನ ಲೈಫಲ್ಲಿ ಯಾಕೆ ಹಿಂಗ್ ಆಗ್ತಾ ಇದೆ, ನನ್ ಈ ತರ, ನನ್ ಬ್ಯಾಡ್ ಲಕ್, ನನ್ ಲೈಫ್ ಚೆನ್ನಾಗಿಲ್ಲ, ಸೊ ಅವ್ರ ಹತ್ರ ಹೇಳ್ತಾ ಇದ್ರೆ ಅದೇ ಆಗುತ್ತೆ ಹೊರತು ಅದು ಚೇಂಜ್ ಆಗಲ್ಲ. ಸೊ ದ ಚೇಂಜ್ ಈಸ್ ವಿತ್ ಇನ್ ಯೋರ್ ಸೆಲ್ಫ್. ಸೊ ಯು ಹ್ಯಾವ್ ಟು ಚೇಂಜ್ ಯೋರ್ ಸೆಲ್ಫ್. ಸೊ ಎವ್ರಿಥಿಂಗ್ ಹ್ಯಾಸ್ ಅ ಎನರ್ಜಿ ಅನ್ನೋದು ಒಂದು ಹೀಲಿಂಗ್ ಅಲ್ಲಿ ನಾನು ತುಂಬಾ ಅದನ್ನೆಲ್ಲ ಲೈಕ್ I believe pearls of wisdom, absolutely. Yes. So I strongly believe ಇದ್ರ ಬಗ್ಗೆ ನಾನು ತುಂಬಾ ಬಿಲೀವ್ ಮಾಡ್ತೀನಿ. ಇವನ್ ಲೈಕ್ ಲಾ ಆಫ್ ಅಟ್ರಾಕ್ಷನ್ ಅಷ್ಟೇ ತುಂಬಾ ಬಿಲೀವ್ ಮಾಡ್ತೀನಿ ನಾನು. ಸೊ ಬಿಕಾಸ್ ದಟ್ ಹ್ಯಾಸ್ ಎ ಎನರ್ಜಿ. ಅಂದ್ರೆ ನೀವು ಸುಮ್ಮನೆ ಎಲ್ಲ ಅಟ್ರಾಕ್ಟ್ ಮಾಡ್ಕೊಳಕ್ಕಾಗಲ್ಲ. ಯು ಶುಡ್ ಹ್ಯಾವ್ ದಟ್ ಫೀಲಿಂಗ್ ಟುವರ್ಡ್ಸ್ ಇಮೋಷನ್ ಅಂಡ್ ದ ಫೀಲಿಂಗ್ಸ್ ಇಂಪಾರ್ಟೆಂಟ್. ಸೊ ಯು ಕಾಂಟ್ ಲೈಕ್ ಅಟ್ರಾಕ್ಟ್, ಹಂಗಂದ್ರೆ ಎಲ್ಲರೂ ಅಟ್ರಾಕ್ಟ್ ಆಗ್ಬಿಟ್ಟು ಎಲ್ಲರೂ ಮಿಲಿಯನರ್ಸ್ ಆಗ್ತಾ ಇದ್ರು. So it's like, anything can be possible like that too. So it's the feeling, the energy, you held, and emotions, and the energy of the words they were. Yeah, so very well said. Very well said. So I strongly believe in that. ತುಂಬಾ ಎಷ್ಟೊಂದು ಮಾಹಿತಿ ಕೊಟ್ರಿ, ತುಂಬಾ ಖುಷಿ ಆಯ್ತು. ನೀವು ಹಾಗೆ ನೀವು ಹಲವಾರು ಇಂಟರ್ನ್ಯಾಷನಲ್ ಸ್ಪಿರಿಚುವಲ್ ರಿಟ್ರೀಟ್ ನ ಆರ್ಗನೈಸ್ ಮಾಡ್ತೀರಾ, ಮೆಡಿಟೇಷನ್ ಸರ್ಕಲ್ಸ್, ವರ್ಕ್ಶಾಪ್ಗಳು ಎಲ್ಲ ಮಾಡ್ತೀರಾ. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಇನ್ನೊಂದು 5 minutes ಇದೆ, ನೀವು ಹೇಳಿದ್ಮೇಲೆ ಒಂದು ಸಾಂಗ್ ಹಾಕ್ತೀನಿ ನಾನು. ಆಮೇಲೆ ನಿಮ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಒಂದು ಎಲ್ಲ ಕಾಂಟ್ಯಾಕ್ಟ್ಸ್, ಸೋಷಿಯಲ್ ಮೀಡಿಯಾ, ಅದ್ರ ಬಗ್ಗೆ ಹೇಳಿ. Of course. Thank you so much. And one of the things I'm most passionate about is my retreats. So ನಾನು Egypt ಅಲ್ಲಿ ಒಂದು retreat ಮಾಡ್ತಾ ಇದ್ದೀನಿ, because I've gone there a few times. I've gone there twice and this will be my 3rd time. Okay. And October ಅಲ್ಲಿ ಇನ್ನೊಂದು ನಾನು retreat announce ಮಾಡ್ತಾ ಇದ್ದೀನಿ ಇವಾಗ ಈಜಿಪ್ಟ್ ಹೋಗಕ್ಕೆ. ಸೊ ನನ್ನ ಈಜಿಪ್ಟ್ ರಿಟ್ರೀಟ್ಸ್ ಅಲ್ಲಿ ತುಂಬಾ ಸ್ಪೆಷಲ್ ಎಕ್ಸ್ಪೀರಿಯನ್ಸು, ಬಿಕಾಸ್
people that are attracted to Egypt, ಅವ್ರು ನನ್ನ ಜೊತೆ ಈಜಿಪ್ಟ್ all naturally ಬರ್ತಾರೆ. And within that, we go through the energies of the land and we use light language. And I have been really blessed to have beautiful connections in Egypt, where we go between the paws of the Sphinx. If you go and travel to Egypt, generally you can see it from, let's say, a 500-meter distance from the side. But I have this blessing and this love where we can go and stand between the paws of the Sphinx, and I do a 1-hour light language activation and meditation, and we do many activations in the sacred temples around Egypt. Because ಈಜಿಪ್ಟ್ ಅಲ್ಲಿ ತುಂಬಾ ಸೋಲ್ ನ ಬಿಲೀವ್ ಮಾಡ್ತಾ ಇದ್ರು ಅವ್ರು, ಅದಕ್ಕೆ ಮಮ್ಮೀಸ್ ಮಾಡ್ತಾ ಇದ್ರು ನೋಡಿ ಎಲ್ಲ ಸೋಲ್ ಮತ್ತೆ ಅದು ಹುಟ್ಟಬಾರ್ದು ಅನ್ನೋ ಒಂದು ಇದಕ್ಕೆ they were used to do the mummification, buried ಮಾಡ್ತಾ ಇದ್ರು ನೋಡಿ mummification. And ನಮ್ ಎಲ್ಲರಿಗೆ ಒಂದು ಕನೆಕ್ಷನ್ ಇದೆ ಈಜಿಪ್ಟ್ ಜೊತೆ, because that land has a lot of history of humanity. So adu nan one retreat martini, which I'm doing now, 2nd to 14th February. And all the updates will be on Instagram and YouTube and Facebook. Matte one October alli retreat marta idini. Apart from that, I also do workshops, face-to-face workshops. I do once a month. I go to Melbourne and I do workshops there. Yavudu energy healers, energy centers get interested there, they can let me know, and I can channel the workshop that will be suitable and helpful, hopefully, for the people who are coming there. Yes. And I also do one-on-one sessions online. And apart from that, I also do life transformation programs, like the Muneki Shamanic Teachers Training, which is a 1-month program. And then I also do a program called Live Your Calling, where in a 3-month program, I also channel light language songs. So once a week, they get a light language song and one-on-one sessions, and a lot of support. So ತುಂಬಾ ಹಲವಾರು ರಿಸೋರ್ಸಸ್ ಶೇರ್ ಮಾಡ್ತೀನಿ ನಾನು ಯೂಟ್ಯೂಬ್ ಮೇಲೆ, Instagram, Facebook ಅಲ್ಲಿ, and some of my blogs, so that I can help people connect with their soul, connect with their own healing journey. Wow, so amazing. So ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು? Of course, so ನನ್ನ ವೆಬ್ಸೈಟ್ is www.cosmicsoulwhisperer.com. ಅದೇ ಹ್ಯಾಂಡಲ್ ಅಲ್ಲಿ Cosmic Soul Whisperer on Instagram, Facebook and YouTube. ಸೊ ಅಮೇಸಿಂಗ್. ಸೊ ಬಹಳಷ್ಟು ಮಾಹಿತಿ ಕೊಟ್ರಿ. ಸೊ ನಾನೀಗ ಒಂದು ಹಾಡು ಹಾಕ್ತೀನಿ ನಿಮ್ಗೆ ಇಷ್ಟವಾಗಿದ್ದು. ಡೆಫಿನೆಟ್ಲಿ ನಾವು ಹೋಗೋಕ್ಕಿಂತ ಮುಂಚೆ ಸೊ ನಮ್ಮ ಆಡಿಯನ್ಸ್ಗೆ ನಿಮ್ಗೆ ಏನಾದ್ರು ಒಂದು ಮೆಸೇಜ್ ಹೇಳತ್ತಿದ್ರೆ, ಸೊ ಎನಿ ಮೆಸೇಜ್ ದಟ್ ಯು ವಾಂಟ್ ಟು ಗಿವ್ ಅವರ್ ಆಡಿಯನ್ಸ್? Thank you so much for being with me and tolerating my Kannada. No, it's beautiful. ನಾನು ಅನ್ಸೇ ಇಲ್ಲ ನೀವು ಕನ್ನಡ ತುಂಬಾ ವರ್ಷದಿಂದ ಮಾತಾಡಿ ನಿಜವೂ ಚೆನ್ನಾಗಿತ್ತು. Oh, thank you so much. Such an honor to be with you all, with such a lovely host, Jyotsna. Your work is so incredible. You bring such beautiful conversations in the mainstream. I'm really so appreciative that you have me here. Likewise. ತುಂಬಾ ಖುಷಿ ಆಯ್ತು ನೀವು ಬಂದು ನಿಮ್ಮ ಒಂದು ಲೈಫ್ ಜರ್ನಿಯ ಬಗ್ಗೆ ಎಲ್ಲ ಹೇಳಿದ್ರಿ. ಹೇಗೆ ನೀವು ಬಂದ್ರಿ, ಒಂದು ನೀವು ಕಾರ್ಪೊರೇಟ್ ವರ್ಲ್ಡ್ ಇಂದ ಹೇಗೆ ಒಂದು ಸ್ಪಿರಿಚುವಲ್ ಗೆ ಬಂದ್ರಿ, ನೀವು ಹೇಗೆ ಒಂದು ಆಕಾಶಿಕ್ ರೀಡರ್ ಆದ್ರಿಂದ ಹಿಡಿದ್ರಿ, ಎನರ್ಜಿ ಹೀಲಿಂಗ್ ಬಗ್ಗೆ, ಲೈಟ್ ಲ್ಯಾಂಗ್ವೇಜ್ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆನೂ ನಿಮ್ಗೆ ಎಷ್ಟೊಂದು ಶಮನಿಕ್ ಅದ್ರ ಬಗ್ಗೆನೂ ಹೇಳಿದ್ರಿ. ಎಲ್ಲ ಮಾಹಿತಿ ಕೊಟ್ರಿ. ನೀವು ಮಾಡೋ ವರ್ಕ್ಶಾಪ್ಸ್ ಗಳ ಬಗ್ಗೆ, ರಿಟ್ರೀಟ್ ಬಗ್ಗೆ ಎಲ್ಲ ತುಂಬಾ ಮಾಹಿತಿ ಕೊಟ್ರಿ. ಸೊ ಒನ್ಸ್ ಅಗೇನ್ ನೀವು ಇವ್ರನ್ನ ಕ್ಯಾಚ್ ಅಪ್ ಮಾಡಬೇಕು, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ www.cosmicsoulwhisper.com. ಹಾಗೆ ಇವ್ರದ್ದು FB, ಇನ್ಸ್ಟಾ, ಯೂಟ್ಯೂಬ್ ಅಲ್ಲೂ ಇದೆ, ಅದನ್ನು ಕೂಡ ಕಾಸ್ಮಿಕ್ ಸೋಲ್ ವಿಸ್ಪರರ್ ಅಂತ. ಸೊ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಾನು ಎಲ್ಲ ಡೀಟೇಲ್ಸ್ ನಾನು ಇದನ್ನ ಪೋಸ್ಟ್ ಮಾಡಿದಾಗ ಹಾಕ್ತೀನಿ. ಸೊ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎಷ್ಟೊಂದು ಮಾಹಿತಿ ಕೊಟ್ರಿ. ಸೊ ಹೋಪ್ಫುಲಿ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ಅವರ್ ಆಡಿಯನ್ಸ್ ಗೆ ಕೂಡ. ಸೊ ಒನ್ಸ್ ಅಗೇನ್ ನಿಮ್ಗೆ ತುಂಬಾ ಥ್ಯಾಂಕ್ಸ್. Thank you so much, and thank you so much for everyone who's listening. Such a pleasure and such an honor. And if you feel like I can be a part of your Akashic journey, please don't hesitate to reach out. Thank you. So I will play her favorite song. We have only few minutes left, but ಎಷ್ಟೊಂದು ಇವೆಂಟ್ಸ್ ಬರ್ತಾ ಇದೆ. ನಾನು ಆ ಇವೆಂಟ್ಸ್ ನೆಲ್ಲ ನಾನು ನನ್ನ ಒಂದು FB ಅಪ್ಪು ರೇಡಿಯೋ ಪೋಸ್ಟ್ ಅಲ್ಲಿ ನಾನು ಹಾಕ್ತಾ ಇರ್ತೀನಿ. ಪ್ಲೀಸ್ ಅದನ್ನ ಫಾಲೋ ಮಾಡಿ. ಸೇವಾ ಸ್ಟಡಿ ಅವ್ರದ್ದು ಸೇವಾ ಕಪ್ 16th ಬರ್ತಾ ಇದೆ ಫೆಬ್ರವರಿ. ಹಾಗೆ ಅಪ್ಪು ಕಪ್ಪು 2025 ಅಂತ ಅದು 5th and 6th April ಬರ್ತಾ ಇದೆ. ಅದು ರಿಜಿಸ್ಟ್ರೇಷನ್ ನೀವು ಕ್ರಿಕೆಟ್ ಬೇಕು ಅಂದ್ರೆ February 16th ಒಳಗೆ ಮಾಡಬೇಕು. ಹಾಗೆ ಅಪ್ಪು ಉತ್ಸವ ಅಂತ ಪುನೀತ್ ರಾಜ್ಕುಮಾರ್ ಅವರ 50th ಬರ್ಡೇ ಸೆಲೆಬ್ರೇಷನ್ ಇದನ್ನ 23rd March ಮೆಲ್ಬೋರ್ನ್ ಅಲ್ಲಿ ಫೆಡ್ ಸ್ಕ್ವೇರ್ ಅಲ್ಲಿ ಇಟ್ಕೊಂಡಿದ್ದಾರೆ. ಸೊ ಸ್ಟೇ ಟ್ಯೂನ್. ಸೊ ಟೇಕ್ ಕೇರ್ ಅಂಡ್ ಬೈ. ಸಿ ಯು ನೆಕ್ಸ್ಟ್ ವೀಕ್ at the same time. Thank you. Bye. Thank you.